ಈ ಅಪ್ಪ ಏನಿರ್ತಾನೆ ಅವನು ತನ್ನ ಅಪ್ಪನಿಗೆ ಮಣ್ಣಿನ ಪಾತ್ರೆಯಲ್ಲಿ ಮಣ್ಣಿನ ಒಂದು ಪ್ಲೇಟಲ್ಲಿ ಊಟ ಕೊಡ್ತಿರ್ತಾನೆ. ಓಕೆ ಓಕೆ ಎಲ್ಲ ಚೆನ್ನಾಗಿದ್ರು ಕೂಡ ಮಣ್ಣಿನ ಇದು ಮಗು ನೋಡಿರುತ್ತೆ. ಓಕೆ ಒಂದ್ಸಲ ಆಫೀಸಿಂದ ಇವನು ಮನೆಗೆ ಬಂದಾಗ ಇವನು ಮಣ್ಣಿನ ಪ್ಲೇಟನ್ನು ರೆಡಿ ಮಾಡಿ ಇಡ್ತಾನೆ. ಕೇಳ್ತಾನೆ ಯಾಕೆ ಹಿಂಗೆ ಇಡ್ತಾ ಇದ್ದಾನೆ, ನಿಮ್ಗೆ ಬೇಕಲ್ಲ ನಿಮ್ಗೆ ವಯಸ್ಸಾದ್ಮೇಲೆ ಅಂತಂತ. ಪ್ರತಿ ಜನ್ರೇಷನ್ಗೂ ಬೇರೆ ಥರದ ಸಮಸ್ಯೆಗಳಿರ್ತವೆ. ಇವತ್ತಿನ ಸಮಸ್ಯೆಗಳೇನು ನಿಮ್ಮ ಪ್ರಕಾರ? ಸರ್ ಪ್ರತಿಯೊಂದು ಮಗುಗೆ ಒಂದು 3 ಥರ ವ್ಯಕ್ತಿತ್ವ ಇರುತ್ತೆ. ಸೊ ಯಾವ ರೀತಿ ಸರ್, ತಮಸ್ ಗುಣ ಅಂತ ಇರುತ್ತೆ, ರಜಸ್ ಗುಣ ಅಂತ ಇರುತ್ತೆ. ತಮಸ್ ಅಂದ್ರೆ ಇವ್ರು ಹೆಂಗೆ ಕೊಡ್ತಾರೆ ಸರ್, ಒಂಥರ ಸುಂದ ಹೆಬ್ಬಾವ್ ಇದ್ದಂಗೆ ಸರ್. ಇವ್ರು ಅಲ್ಲೇ ಒಂದು ರಿಮೋಟ್ ಇದ್ರು, ಒಂದು ನೀರಿದ್ರು, ಯಾರೋ ಬಂದಿವ್ರಿಗೆ ಹೆಲ್ಪ್ ಮಾಡ್ಬೇಕು ಸರ್. ಸೊ ದೇ ಡೋಂಟ್ ನೋ. ಬಟ್ ಪೇರೆಂಟ್ ಅಂದರೆ ನೀನು ಯಾಕೆ ಇಷ್ಟು ಲೇಸಿ ಇದೆಯಾ, ಇಷ್ಟು ಯಾಕೆ ಕೂಡ್ತೀಯಾ ಅಂತ ಪಾಪ ತುಂಬ ಎವ್ರಿ ಡೇ ಬೈತಾ ಇರ್ತಾರೆ. ಬಟ್ ದೇ ಡೋಂಟ್ ನೋ ವಾಟ್ ಈಸ್ ಇನ್ನರ್ ಪರ್ಸ್ನಾಲಿಟಿ. ಬಟ್ ಏನಂದರೆ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಏನು ಸಮಸ್ಯೆ ಆಗುತ್ತೆ ಗೊತ್ತಾ, ಇನ್ಕ್ಲೂಡಿಂಗ್ ಮೀ, ಇದು ಗಿಡ ಯಾವಾಗ ಇದೆ, ಇದು ಮರ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಚಿಕ್ಕ ಮಕ್ಕಳು ಏನು ಮಲಗಿಬಿಡ್ತಾರೆ, ಒಂದು 20 ನಿಮಿಷ ಮುಗಿದ್ಮೇಲೆ ಸರ್ ಒಂದು ಸ್ಟೇಟ್ಗೆ ಹೋಗ್ತಾರೆ. ದಟ್ ಸ್ಟೇಟ್ ಈಸ್ ಕೊಡ್ರೆ ರ್ಯಾಮ್ ಸ್ಲೀಪ್. ಅವಾಗ ನೀವು ಮೆತ್ತಿಗೆ ಹೋಗಿ ಕಿವಿ ಹತ್ರ ಪಿಸು ಮಾತಲ್ಲಿ ಯು ಆರ್ ಸ್ಟ್ರಾಂಗ್. ನಿಮ್ಮ ಮಗುನ ಏನು ಡಿಫಾಲ್ಟ್ ಇದೆಯಲ್ಲ, ರೀಕ್ರಿಯೇಟ್ ಇನ್ ದ ಪಾಸಿಟಿವ್ ವೇ ಡಿಸೈನ್. ಸರ್ ಸಬ್ ಕಾನ್ಷಿಯಸ್ ಮೈಂಡ್ ಕೇಳುತ್ತೆ. ಗುಕೇಶ್ ಅವ್ರ ತಂದೆ ತಾಯಿ ಮಗನಿಗೋಸ್ಕರ ಮೆಡಿಕಲ್ ಪ್ರಾಕ್ಟೀಸ್ ಬಿಟ್ಟು ಚೆನ್ನೈ ಕರ್ಕೊಂಡು ಹೋಗಿದ್ದೆ, ಮೇಡ ಯಂಗೆಸ್ಟ್ ಚೆಸ್ ಚಾಂಪಿಯನ್ ಸರ್. ಸೊ ಪೇರೆಂಟಿಂಗು ತುಂಬ ಅಂದರೆ ತುಂಬ ರೋಲ್ ಇದೆ ಸರ್. ನಾವು ಹೇಳ್ತೀವಿ ಗುರೂಜಿ ಸ್ಕೂಲ್ಗೆ ಹಾಕ್ತೀನಿ, ಟ್ಯೂಷನ್ಗೆ ಹಾಕ್ತೀನಿ, ಏನೋ ಕ್ಲಾಸ್ಗೆ ಹಾಕ್ತೀನಿ ಸರ್. ದಟ್ಸ್ ನಾಟ್ ವರ್ಕ್ ಸರ್. ದೇ ನೀಡ್ ಅಸ್ ಸರ್, ದೇ ನೀಡ್ ಅವರ್ ಲವ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಮನಸ್ಸಾಕ್ಷಿ ಫೌಂಡೇಶನ್ನ ಮುಖ್ಯಸ್ಥರಾಗಿರುವಂಥ, ಸ್ಪಿರಿಚುವಲ್ ಗುರು ಆಗಿರುವಂಥ, ನ್ಯೂ ಏಜ್ ಸ್ಪಿರಿಚುವಲ್ ಕೋಚ್ ಆಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಕರ್ಜ್ಗಿಮಠ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ನಮಸ್ತೆ. ಶರಣಾರ್ಥಿ ಸರ್. ಶರಣಾರ್ಥಿ ನಿಮಗೂ ಕೂಡ. ಗೋಕಾಕಿಂದ ಬಂದಿದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಅವರು. ಒಂದು ಕನೆಕ್ಷನ್ ಏನಂದರೆ ನನಗೆ ಮತ್ತು ಮಲ್ಲಿಕಾರ್ಜುನ್ ಅವ್ರಿಗೆ, ಅವರು ಕೂಡ ಜರ್ನಲಿಸಮ್ ಡಿಪಾರ್ಟ್ಮೆಂಟಿಂದ ಬಂದಂಥವ್ರು, ಜರ್ನಲಿಸಮ್ ಮಾಡಿದಂಥವ್ರು, ಟಿ ವಿ ನೈನಲ್ಲಿ ಕೆಲಸ ಮಾಡಿದಂಥವ್ರು. ಆದರೆ ಅವರ ಒಂದು ದಾರಿ ಬದಲಾಗಿ, ದಿಕ್ಕು ಬದಲಾಗಿ ಅವರು ಇವತ್ತು ಸ್ಪಿರಿಚುವಲ್ ಗುರು ಆಗಿ ಲಕ್ಷಾಂತರ ಪೇರೆಂಟ್ಸ್ಗೆ, ಮಕ್ಕಳಿಗೆ, ಜನರಿಗೆ, ಜನಸಾಮಾನ್ಯರಿಗೆ ಸಹಾಯ ಆಗುವಂಥ, ಅವರ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ಬದಲಾವಣೆಗಳಾಗುವಂಥ ಕೆಲಸಗಳನ್ನ ಅವರು ತಮ್ಮ ಫೌಂಡೇಶನ್ ಮೂಲಕ, ಮನಸ್ಸಾಕ್ಷಿ ಫೌಂಡೇಶನ್ ಮೂಲಕ ಮತ್ತು ಬಸವ ಪಿರಮಿಡ್ ಆಶ್ರಮದ ಮೂಲಕ ಮಾಡ್ಕೊಂಡ್ಬಂದಿದ್ದಾರೆ. ಇದು ಗೋಕಾಕಲ್ಲಿ ಕಳೆದ 16 ವರ್ಷಗಳಿಂದ ಅವರು ಕೆಲಸ ಮಾಡ್ತಾಯಿದ್ದಾರೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ, ಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ, ಸ್ಕೂಲ್ಗಳಿಗೆ 1,000ಕ್ಕೂ ಹೆಚ್ಚು ಸ್ಕೂಲ್ಗಳಿಗೆ ಹೋಗಿ ಅವರು ಡೆಮಾನ್ಸ್ಟ್ರೇಷನ್ ತೋರಿಸಿದ್ದಾರೆ. ಏನು ಡೆಮಾನ್ಸ್ಟ್ರೇಷನ್ ತೋರಿಸಿದ್ದಾರೆ? ಮನಸ್ಸಿನ ಶಕ್ತಿಯ ಬಗ್ಗೆ. ಹೀಗಾಗಿ ಪ್ರಾಯಶಃ ಅವರ ಫೌಂಡೇಶನ್ ಹೆಸರು ಮನಸ್ಸಾಕ್ಷಿ ಅಂತ. ಹೌದು. ಸಾಕಷ್ಟು ವಿಚಾರಗಳಿದೆ ಅವ್ರ ಜೊತೆ ಮಾತಾಡೋದಕ್ಕೆ. ಅವರು 4 ವಿಚಾರಗಳ ಬಗ್ಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅಂತ ಹೇಳ್ತಾರೆ. ಒಂದು ಮನೆ. ಓಕೆ, ಮನೆ ಅಂದರೆ ಎಲ್ರಿಗೂ ಮನೆ ಇದ್ದೇ ಇರುತ್ತೆ, ಹೀಗಾಗಿ ಮನೆ ಬಗ್ಗೆ ಮಾತಾಡೋದು ಭಾಳ ಮುಖ್ಯ. ಮನೆ ಅಂದರೆ ಒಟ್ಟಾರೆ ಫಿಸಿಕಲ್ ಮನೆಯಲ್ಲ, ಮನೆ ಒಳಗಡೆ. ಹೌಸ್ ಅಂದರೆ ಒಂದು ಕಾಂಕ್ರೀಟ್ ಬಿಲ್ಡಿಂಗ್. ಮನೆ ಅಂದರೆ ನಾವು ಇರೋವಂಥ ಜಾಗ. ಮತ್ತು ಮಡದಿ ಅಂದರೆ ಸಂಸಾರ, ಗಂಡ ಹೆಂಡತಿ. ಅದಾನಂತರ ಮನಸ್ಸು ಸರಿಯಿದ್ರೆ ಎಲ್ಲವೂ ಸರಿ ಇರುತ್ತೆ. ಅದಾನಂತರ ಮಕ್ಕಳು. ಅದು ಭವಿಷ್ಯ, ವರ್ತಮಾನ ಮತ್ತು ಭವಿಷ್ಯ ಯಾವುದು ಅಂದರೆ ಅದು ಮಕ್ಕಳು. ಹೀಗಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ನಾವು ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಇವತ್ತು ಮಾತಾಡ್ಬೇಕು ಅಂದ್ಕೊಂಡಿರೋದು ಯಾವುದು ಅಂದರೆ ಅದು ಪೇರೆಂಟಿಂಗ್ ಬಗ್ಗೆ. ಹೌದು. ಸೊ ನೀವು ಪೇರೆಂಟಿಂಗ್ ಬಗ್ಗೆನೇ ಯಾಕೆ ಫಸ್ಟ್ ಮಾತಾಡ್ಬೇಕಂತ ಅಂದ್ಕೊಂಡ್ರಿ? ಸರ್ ನಾವೆಲ್ಲ ನಮ್ಮ ಹಳ್ಳಿಯಲ್ಲಿ ಒಂದು ಮಾತು ಹೇಳ್ತಾರೆ, ಅಥವಾ ಕೋಟ್ಸ್ ಹೇಳ್ತಾರೆ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ ಹೇಳ್ತಾರೆ ಸರ್. ಹೌದು. ಹಾಗಾದ್ರೆ ಏನು ಆಸ್ತಿ ಮಾಡಿ ಸರ್? ಹಾಗಾದರೆ ಸರ್ ನಾವು ಮಾಡಿಟ್ಟಿರೋದು ಗೋಲ್ಡು, ಸೈಟ್ ಯಾರಾದರೂ ತೊಗೊಂಡು ಹೋಗ್ತಾರೆ ಸರ್. ಬಟ್ ಇಲ್ಲಿ ಕೊಡ್ತಿರಲ್ಲ ಸರ್ ಮಕ್ಕಳ ನಾಲೆಜ್, ಅದು ಯಾವತ್ತೂ ಯಾರಿಂದ ಕಸ್ಕೊಂಡು ಹೋಗೋಕ್ಕಾಗಲ್ಲ ಸರ್. ಅದಕ್ಕೋಸ್ಕರ ಅದನ್ನು ಯಾರು ಕೊಡೋಕ್ಕಾಗತ್ತೆ ಸರ್? ಇಟ್ಸ್ ಅ ಪೇರೆಂಟ್ ಸರ್. ಇವತ್ತು ನಾವೇನು ನಮ್ಮ ಇಂಡಿಯಾದಲ್ಲಿ ಜನಸಂಖ್ಯೆ ಏನು ಕಡಿಮೆ ಇಲ್ಲ ಸರ್. ಪೇರೆಂಟಿಂಗ್ ಅನ್ನೋದು ಪ್ರಾಕ್ಟಿಕಲ್ ಆಗಿ ಬೇಕಾಗಿದೆ ಸರ್ ನಮಗೆ. ಸೊ ಆ ಪೇರೆಂಟಿಂಗ್ ದಿಶೆ ಮೇಲೆ ವಿ ಆರ್ ಡೂಯಿಂಗ್ ಲಾಟ್ ಆಫ್ ವರ್ಕ್ ಸರ್. ಓಕೆ. ಸೊ ಮಕ್ಕಳನ್ನ ಹೇಗೆ ಆಸ್ತಿ ಮಾಡಬೇಕು. ಸೊ ಭಾಳ ಜನ ಪೇರೆಂಟ್ಸ್ ಇವತ್ತೆಲ್ಲ ಹೇಗಾಗಿದ್ದಾರೆ ಸರ್, ನಾನು ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ, ಚಾಟ್ GPT ನೋಡ್ತೀವಿ ಸರ್ ನಾವೆಲ್ಲದಕ್ಕೂ. ಏನು ಆದರೆ ಇಲ್ಲ AI ಯುಗ ಇದೆ ಅಂತ ಹೇಳ್ತೀವಿ, ಮಾತಾಡ್ತಿದ್ರೆ ಸರ್. ಸೊ ನಾನು ಎಲ್ಲ ಪೇರೆಂಟ್ಸ್ಗೆ ಹೇಳ್ತೀನಿ ಸರ್, ಚಾಟ್ GPTಗಿಂತ ನಾವು ನಮ್ಮ ಮಕ್ಳಿಗೆ ಚಾಟ್ GPT ಆಗಬೇಕು ಸರ್. ಸರ್ ಹಿಂದೆ ಒಂದು 20 ವರ್ಷದಿಂದ ಈ ಟೆಕ್ನಾಲಜಿ ಡೆವಲಪ್ಮೆಂಟ್ ಮುಂಚೆ ನಮಗೆಲ್ಲ ಚಾಟ್ GPT ಯಾರಿದ್ದು ಸರ್ ನಿಮಗೂ ಗೊತ್ತಿತ್ತು. ನಮ್ಮ ತಾತ, ಅಜ್ಜಿ, ತಾಯಿ, ತಂದೆ ಅವರೇ ನಾವು ಏನು ಕೇಳಿದ್ರು ಹೋಗಿ ಸ್ಕೂಲಿಂದ ಈ ಥರ ಹೇಳಂದ್ರೆ ಅವರೇ ಹೇಳ್ತಿದ್ರು ಸರ್. ಅದು ಸಡನ್ನಾಗಿ ಹೇಳ್ತಾ ಇದ್ರು. ಬಟ್ ಇವತ್ತೇನಾಗಿದೆ ಸರ್, ಎಲ್ಲ ಪೇರೆಂಟ್ಸ್ ಏನೋ ಕೇಳಿದ್ರೆ ಚಾಟ್ GPT ಓಪನ್ ಮಾಡ್ತಾರೆ, ಎಲ್ಲದಕ್ಕೂ AI ಓಪನ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ಚಾಟ್ GPT ಅಂದರೆ ಸರ್
ಆ್ಯಸ್ ಪರ್ ನನ್ನ ಒಂದು ಡೆಫಿನೇಷನ್ ಜಿ ಸ್ಟ್ಯಾಂಡ್ ಫಾರ್ ನಿಮ್ಮ ಮಕ್ಕಳು ಗೈಡ್ ಮಾಡಿ ಸರ್ ನೀವು, ನಾಟ್ ದ್ಯಾಟ್ ಗೈಡ್ ಸರ್, ಫಿಸಿಕಲ್ ಅವ್ರ ಜೊತೆ ಮಾತಾಡಿ, ಯು ಗೈಡ್ ದೆಮ್, ನಮ್ಮ ನೀಡಿದೆ ಸರ್. ಎಕ್ಸಾಕ್ಟ್ಲಿ. ಸೆಕೆಂಡ್ ಪಿ ಸರ್, ಇವತ್ತು ನಮ್ಮ ಮಕ್ಕಳು, ನಾನು ಸುಮಾರು ಜನ ಪೇರೆಂಟ್ಸ್ ನಮ್ಮ ಹತ್ರ ಕೌನ್ಸಿಲಿಂಗ್ ಬರ್ತಾರೆ, ವಯಸ್ಸಿಗೆ ಬಂದಿರ್ತಾರೆ, ಪ್ರೌಢಾಗಿ ಬಂದಿರ್ತಾರೆ, ಅವ್ರ ಪ್ರೊಟೆಕ್ಷನ್ ಇಲ್ಲ ಸರ್ ಇವತ್ತು ಅವರೆಲ್ಲ. ಓಕೆ. ಸೊ ಅವ್ರ ಪ್ರೊಟೆಕ್ಷನ್ ಮಾಡ್ಬೇಕು ಸರ್, ಅಂದರೆ ದೇ ಆರ್ ಇಂಡಿಪೆಂಡೆಂಟ್ ದೇರ್ ನಾವು. ಓಕೆ. ಸೊ ಅವ್ರಿಗೆ ನಮ್ಮ ಪ್ರೊಟೆಕ್ಷನ್ ಬೇಕಾಗಿದೆ ಸರ್. ಪ್ರೊಟೆಕ್ಷನ್ ಅಂದರೆ ಯಾವ ಥರ ಸರ್? ಒಂದು ಟೀನೇಜ್ ಬಂದ ತಕ್ಷಣ ದೇ ನೋ ದ ಹೋಲ್ ವರ್ಲ್ಡ್ ವಾಟ್ಸ್ ಹ್ಯಾಪ್ನಿಂಗ್. ಅಲ್ಲಿ ನಮ್ಮ ಕಡೆ ಇರಲ್ಲ ಸರ್, ಅವ್ರ ಮನಸ್ಸು ಇನ್ನೊಬ್ರು ಎಲ್ಲಿ ಪ್ರೀತಿ ಕೊಡ್ತಾರೆ ಅಲ್ಲಿ ಹೋಗ್ತಿರ್ತಾರೆ ಸರ್. ಸೊ ದ್ಯಾಟ್ ಕೈಂಡ್ ಆಫ್ ಪ್ರೊಟೆಕ್ಷನ್ ದೇ ನೀಡ್. ಚಿಕ್ಕವರಿಂದ ಕೊಡ್ತಾ ಹೋಗೋಣ ಸರ್, ಆ ಪ್ರೊಟೆಕ್ಷನ್ ಕೊಡೋಣ ಸರ್. ಆ್ಯಂಡ್ ಟಿ ವೆರಿ ಇಂಪಾರ್ಟೆಂಟ್ ಸರ್, ನಮ್ಮ ಮಕ್ಕಳು ನಮ್ಮ ಎಕ್ಸಾಂಪಲ್ ಸರ್. ನಾವು ಟ್ರಾನ್ಸ್ಫಾರ್ಮೇಷನ್ ಆದರೆ ಅವ್ರು ಟ್ರಾನ್ಸ್ಫಾರ್ಮೇಷನ್ ಆಗ್ತಾರೆ. ನಿಮ್ಮ ಸ್ಟುಡಿಯೋ ಬರೋಕ್ಕಿಂತ ಮುಂಚೆ ಒಂದು ಈ ಜೆರಾಕ್ಸ್ ಹೋಗಿದ್ದೆ ಸರ್ ನಾನು. ಸೊ ಜೆರಾಕ್ಸ್ ಶಾಪ್ದವ್ನು ಪ್ರಿಂಟ್ ಕೊಟ್ಟ ಸರ್, ಇದನ್ನ ಅದು ಚೆನ್ನಾಗಿ ಬರಲಿಲ್ಲ ಸರ್, ಅವ್ನು ಬೈದೆ ಸರ್ ನಾನು, ಅಣ್ಣ ಯಾಕಣ್ಣ ಈ ಥರ ಕೊಟ್ಟಿದ್ದೆ ಜೆರಾಕ್ಸ್, ಎಲ್ಲ ಬ್ಲ್ಯಾಕ್ ಬಂದಿದೆಯಲ್ಲೋ ಅಂತ ಹೇಳಿದೆ, ಸೈಡೆಲ್ಲ ಹಿಂಗ್ಯಾಕೆ ಬಂದಿದೆ ಅಂತ ಹೇಳಿದೆ. ಅವನೊಂದು ಮಾತು ಹೇಳ್ದೆ ಸರ್ ನಂಗೆ, ಸರ್ ಅದು ನಮ್ಮ ತಪ್ಪಲ್ಲ, ನೀವು ಒರಿಜಿನಲ್ ಹೇಗೆ ಕೊಟ್ಟಿದ್ರಲ್ಲ ಜೆರಾಕ್ಸ್ ಆಗಿ ಬಂದಿದೆ. ಅಂದರೆ ಗರಿ ಸರ್, ಒರಿಜಿನಲ್ ನಾವು ಪೇರೆಂಟ್ಸು, ನಮ್ಮ ಮಕ್ಕಳು ನಮ್ಮ ಜೆರಾಕ್ಸ್ ಸರ್. ಎಕ್ಸಾಕ್ಟ್ಲಿ. ಭಾಳ ಒಳ್ಳೆ ಮಾತು. ಎಸ್ ಸರ್. ಸೊ ನಾನೊಂದು ಕಡೆ ಓದಿದ್ದು ನೆನಪಿದೆ, ಏನಂದರೆ ನಿಮ್ಮ ಮಕ್ಕಳು ನೀವೇನು ಹೇಳ್ತೀರ ಅದನ್ನು ಕೇಳಲ್ಲ, ನೀವೇನು ಮಾಡ್ತೀರಿ ಅದನ್ನು ಮಾಡ್ತಾರೆ ಅಂಥೇಳಿ. ಹೌದು. ಅಂದರೆ ನಾವು ಹೇಗೆ ನಡ್ಕೊಳ್ತೀವಿ ಅದು ಮುಖ್ಯ, ಹೇಗೆ ನುಡಿತೀವಿ ಅನ್ನೋದಕ್ಕಿಂತ ಅಲ್ವಾ. ನಾವು ಹೇಗೆ, ಈಗ ಉದಾಹರಣೆಗೆ ಒಂದು ಹಳೆ ಕಥೆ ಇದೆ, ನಿಮ್ಗೆ ಗೊತ್ತಿರುತ್ತೆ, ನಾವು ತುಂಬ ಚಿಕ್ಕವರಿದ್ದಾಗ ಹಿಂದಿನಲ್ಲಿ 8ನೇ ಕ್ಲಾಸಿಗೆ ಪಾಠ ಇತ್ತು, ಅದು ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಹೇಳ್ತೀನಿ. ಅದರಲ್ಲಿ ಏನಂದರೆ ಅಪ್ಪ ಅಮ್ಮ ಇರ್ತಾರೆ ಮತ್ತು ಅಜ್ಜ ಅಜ್ಜಿ ಇರ್ತಾರೆ. ಅಜ್ಜ ಇರ್ತಾನೆ, ಆವಾಗ ಅಪ್ಪ ತನ್ನ ಅಪ್ಪನಿಗೆ, ಅಂದರೆ ಮಗು ಇರುತ್ತಲ್ಲ, ಮಗು ಅಪ್ಪ ಅಮ್ಮ ಮತ್ತು ಮಗು ಇರುತ್ತೆ, ಮತ್ತು ಅಪ್ಪ ಅಮ್ಮನಿಗೆ ಅಪ್ಪ ಇರ್ತಾರೆ, 3 ಜನರೇಷನ್ ಇದೆ. ಈ ಅಪ್ಪ ಏನಿರ್ತಾನೆ ಅವನು ತನ್ನ ಅಪ್ಪನಿಗೆ ವಯಸ್ಸಾಗಿರುತ್ತೆ ಅವನಿಗೆ, ಅವನು ಈ ಮಣ್ಣಿನ ಪಾತ್ರೆಯಲ್ಲಿ, ಮಣ್ಣಿನ ಒಂದು ಪ್ಲೇಟಲ್ಲಿ ಊಟ ಕೊಡ್ತಿರ್ತಾನೆ. ಓಕೆ ಓಕೆ ಎಲ್ಲ ಚೆನ್ನಾಗಿದ್ರು ಕೂಡ ಮಣ್ಣಿನ, ಇದು ಮಗು ನೋಡಿರುತ್ತೆ. ಓಕೆ. ಒಂದ್ಸಲ ಆಫೀಸಿಂದ ಇವನು ಮನೆಗೆ ಬಂದಾಗ ಇವನು ಮಣ್ಣಿನ ಪ್ಲೇಟನ್ನು ರೆಡಿ ಮಾಡಿ ಇಡ್ತಾನೆ. ಕೇಳ್ತಾನೆ, ಯಾಕೆ ಹಿಂಗೆ ಇಡ್ತಾ ಇದ್ದಾನೆ, ನಿಮಗೆ ಬೇಕಲ್ಲ ನಿಮ್ಗೆ ವಯಸ್ಸಾದ್ಮೇಲೆ ಅಂತಂತಾನೆ. ಮುಂದೆ ನಾನು ನಿಮಗೆ ಕೊಡಬೇಕಲ್ವಾ ಅಂತ. ಕರೆಕ್ಟ್. ಸಿಂಪಲ್. ಸೊ ನೀವು ಹೇಗೆ ನಿಮ್ಮ ಮಕ್ಕಳು ನಿಮ್ಮನ್ನು ಹೇಗೆ ನೋಡ್ಕೋಬೇಕು ಅನ್ಕೋತಿರೋ ಅದೇ ಥರ ನೀವು ನಿಮ್ಮ ಪೇರೆಂಟ್ಸ್ನ ನೋಡಿ. ಸಿಂಪಲ್. ಅದೇ ಥರ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನೀವು ಹೇಳಿದ್ದು ತುಂಬ ಒಳ್ಳೆ ಮಾತೇನ. ಜಿರಾಕ್ಸ್ ಅವರು, ನಮ್ಮ ಜಿರಾಕ್ಸ್, ಎಸ್, ಜೊತೆಗೆ ಅವ್ರ ಹತ್ರ ಒಂದು ಒರಿಜಿನಾಲಿಟಿ ಕೂಡ ಇದೆ, ಅದನ್ನು ಕೂಡ ನಾವು ಗುರುತಿಸುವಂಥ ಕೆಲಸವನ್ನು ಮಾಡಬೇಕು. ಮಲ್ಲಿಕಾರ್ಜುನ್ ಸರ್, ಈಗ ಇನ್ನೊಂದು 2026ನೇ ಇಸ್ವಿನಲ್ಲಿ ಹೊಸ ಜನ್ರೇಷನ್ ಮಕ್ಕಳು ಅಲ್ವಾ, ಈಗ ನಮ್ಮದು ನಿಮ್ಮ ಜನ್ರೇಷನ್ ಬೇರೆ, ಆಮೇಲೆ ಇವತ್ತಿನ ಪ್ರತಿ ಜನ್ರೇಷನ್ಗೂ ಬೇರೆ ಥರದ ಸಮಸ್ಯೆಗಳಿರ್ತವೆ. ಇವತ್ತಿನ ಸಮಸ್ಯೆಗಳೇನು ನಿಮ್ಮ ಪ್ರಕಾರ? ಸೊ ಕಳೆದ 15 ವರ್ಷದಿಂದ ನನ್ನ ಅನುಭವದಲ್ಲಿ ಭಾಳಷ್ಟು ಪೇರೆಂಟ್ ಕಂಪ್ಲೇಂಟ್, ಗುರೂಜಿ ನನ್ನ ಮಗು ಬರೀ ಮೊಬೈಲ್ ಹಿಡ್ಕೊಂಡು ಕೂಡ್ತಾರೆ, ನನ್ನ ಮಗು ಬರೀ ಟಿ ವಿ ನೋಡ್ತಾರೆ, ನನ್ನ ಮಗು ಊಟ ಮಾಡಲ್ಲ ಸರಿಯಾಗಿ, ಚೆನ್ನಾಗಿ ನಿದ್ದೆ ಮಾಡಲ್ಲ, ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾಯಿದೆ, ಮೆಮ್ರಿ ಪವರ್ ಕಡಿಮೆ ಆಗ್ತಾಯಿದೆ, 4 ಜನ ಮಧ್ಯದಲ್ಲಿ ಬಂದು ನಿಂತ್ಕೊಂಡು ಮಾತಾಡೋಕ್ಕೆ ಆಗ್ತಾ ಇಲ್ಲ. ಸೊ ಈ ಥರ ಸೈಕಾಲಜಿಕಲ್ ಫಿಯರ್ಸ್. ಆಮೇಲೆ ಎಷ್ಟೋ ಮಕ್ಕಳು ನಾನು ನೋಡಿದಂಗೆ ಈ ಎಕ್ಸಾಮ್ ಅನ್ನೋದು ದೊಡ್ಡ ಫಿಯರ್ ಸರ್. ಎಷ್ಟೋ ಜನ ತಾಯಿ ಅಂದರೆ ಇವತ್ತು ಬಂದಿದ್ದಾರೆ ನಮ್ಮ ಜನ, ಅವ್ರು ಹೇಳ್ತಾರೆ ಮಕ್ಕಳಿಗೆ ಎಕ್ಸಾಮ್ಗಿಂತ ಪೇರೆಂಟ್ಸ್ಗೆ ಜ್ವರ ಬರುತ್ತೆ ಸರ್. ದಟ್ಸ್ ರಿಯಾಲಿಟಿ. ಅಂದರೆ ಸೊ ಮಕ್ಕಳು ಓವರಾಲ್ ಆಗಿ ಈ ಥರ ಸೈಕಾಲಜಿಕಲ್ ಡಿಪ್ರೆಷನ್ ಅಲ್ದಾರೆ. ಸೊ ನಾವು ಪೇರೆಂಟ್ ಚಿಕ್ಕವರಿಂದ ಏನು ಮಾಡಿದ್ದು ತಪ್ಪಂದರೆ ಸರ್, ನಾವು ಹೇಳ್ತೀವಿ ನೀನು ಆ ಕತ್ಲೆ ರೂಮಲ್ಲಿ ಹೋಗುತ್ತೆ ಹಾಕ್ತೀನಿ ನೋಡಿ ನಿಂಗೆ, ಪೊಲೀಸ್ ಬರ್ತಾರೆ ನೋಡು ನಿಂಗೆ, ದೆವ್ವ ಬರುತ್ತೆ ನೋಡು. ಸೊ ಅವ್ರು ದೊಡ್ಡವ್ರು ಆದಮೇಲೆ ಸರ್ ಇದೇ ಒಂದು ಸೈಕಾಲಜಿಕಲ್. ನನಗೆಲ್ಲೋ ಒಂದು ಓದಿದ ಮಟ್ಟಿಗೆ ನನ್ನೊಬ್ಬರು ಗುರುಗಳು ಹೇಳಿದರು, ಒಂದು ಮಗುಗೆ ಸರ್ ಆ ಬ್ರೈನ್ ಡೆವಲಪ್ಮೆಂಟ್ ಆಗೋಕ್ಕಿಂತ ಮುಂಚೆ 1,48,000 ನೆಗೆಟಿವ್ ಆಗಿರ್ತಂತೆ ಸರ್ ದೊಡ್ಡವರಾಗೋಷ್ಟು. 1,48,000 ನೆಗೆಟಿವ್ನ ಮ್ಯಾನಿಫೆಸ್ಟೇಷನ್ ಅಥವಾ ಮೈಂಡ್ಸೆಟ್ ಮಾಡಿಟ್ಟಿರ್ತೀವಂತೆ ಸರ್. ಸೊ ಇದು ನಾನೇನು ಮಾಡ್ತಾಯಿದ್ದೀನಿ ನಮ್ಮ ಆ್ಯಸ್ ಅ ಮನಸಾಕ್ಷಿ ಗುರುಕುಲ್ ಮುಖಾಂತರ ನಮ್ಮ ಹಳೇ ಎಜುಕೇಷನ್ ಸಿಸ್ಟಮ್ ನೋಡಿ ಸರ್. ಹೆಂಗೆ ಒಂದು ದಾರಿ ನೋಡಿ ಬಂದರೆ ಸರ್, ನಳಂದ ಅಂತ ಒಂದು ಯೂನಿವರ್ಸಿಟಿ ಇತ್ತು ಸರ್ ನಮ್ಮ ದೇಶದಲ್ಲಿ. ಸೊ ಅಲ್ಲೆಲ್ಲ ನಮ್ದು ಇವತ್ತಿನ ಮಾಡಲ್ ಎಜುಕೇಷನ್ ಏನಾಗಿದೆ ಅಂದರೆ ಲಾರ್ಡ್ ಮೆಕಲೋ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ತೇನೆ ಸರ್. ಥಿಯರಿ 80%, 20% ಪ್ರಾಕ್ಟಿಕಲ್ ಸರ್. ಬಟ್ ಹಿಂದಿನ ನಮ್ಮ ಗುರುಕುಲ್ ಎಜುಕೇಷನ್ ಸಿಸ್ಟಮ್ ಹೇಗಿತ್ತು ಅಂದರೆ 20% ಮಾತ್ರ ಥಿಯರಿ ಇರ್ತಿದ್ರು, 80% ಪ್ರಾಕ್ಟಿಕಲ್ ಆನ್ ಫೀಲ್ಡ್ ಗುರುಗಳ ಹತ್ರ ಕೂತ್ಕೊಂಡು ಕಲಿಸ್ತಿದ್ರು ಸರ್ ಎಲ್ಲ. ಸೊ ಅಲ್ಲಿ ಭಾಳಷ್ಟು ವಿಷಯಗಳನ್ನ ಮಕ್ಕಳು ಕಲಿತಿದ್ರು ಸರ್, ಆ ಗುರುಕುಲ್ ಎಜುಕೇಷನ್ ಕಲಿತಿದ್ರು ಸರ್. ಸೊ ಇದು ಎಲ್ಲೋ ಇವತ್ತು ನನಗೆ ಅನಿಸ್ತಾ ಇದೆ ಸರ್, ಅಕಾಡೆಮಿಕ್ಸ್ ಬುಕ್ಕಿಶ್ ಆಗೋಕ್ಕಿಂತ ನಮ್ಮ ಗುರುಕುಲ್ ಎಜುಕೇಷನ್ ಸಿಸ್ಟಮ್ ಜೊತೆ ಸರ್ ಒಂದು ನ್ಯಾಷನಲ್ ಕ್ರೈಮ್ ಬ್ಯೂರೋ ರೆಕಾರ್ಡ್ಸ್ ಒಂದು ಸಂಸ್ಥೆ ಇದೆ ಸರ್. ಅದು ಇವತ್ತು ರಿಪೋರ್ಟ್ ಹೇಳುತ್ತೆ ಪ್ರತಿ ವರ್ಷ ಸುಮಾರು 14,000 ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಸರ್. ಸೊ ಇಟ್ಸ್ ನಾಟ್ ಅ ಗುಡ್ ಸೈನ್. ನೀವು ಎವ್ರಿ ಡೇ ಜರ್ನಲಿಸಮ್ದಲ್ಲಿ ನೋಡ್ತಿರ್ತಾರೆ ಸರ್, ಇವತ್ತು ಆ ಮಗು SLC ರಿಸಲ್ಟ್ಸ್ PUC ಬಂದಮೇಲೆ ಎಷ್ಟೋ ಜನ ಮಕ್ಕಳು
ಅದನ್ನು ನಾವು ಪೇರೆಂಟ್ಸಾಗಿ ಕಲಿಸ್ಕೊಡ್ಬೇಕು ಸರ್. ದೇ ನೀಡ್. ಸೊ ಭಾಳ ಜನ ಪೇರೆಂಟ್ಸ್ ನಮ್ಗೆ ಹೇಳ್ತಿರ್ತಾರೆ ಸರ್, ಯೂಸ್ಲೆಸ್ ಅದು ವರ್ಡ್ ಯೂಸ್ ಮಾಡ್ತಿರ್ತಾರೆ ಸರ್. ಆ್ಯಕ್ಚುಲಿ ನನ್ನ ಪ್ರಕಾರ ಅದು ಯೂಸ್ಲೆಸ್ ಅಲ್ಲ ಸರ್. ವಿ ಹ್ಯಾವ್ ಯೂಸ್ಡ್ ಲೆಸ್ ದೇರ್ ಬ್ರೈನ್ ಆ್ಯಂಡ್ ಮೈಂಡ್ ಪವರ್ ಸರ್. ಅವ್ರನ್ನ ಕರೆಕ್ಟ್ ಮಾಡ್ತಾ ಹೋಗ್ತೀವಿ ಸರ್ ನಾವು. ಕರೆಕ್ಟ್ ಅಲ್ಲ ಸರ್, ಅವ್ರ ಜೊತೆ ನಾವು ಕನೆಕ್ಟ್ ಆಗ್ಬೇಕು ಸರ್. ಎಕ್ಸಾಕ್ಟ್ಲಿ. ಇದು ಪೇರೆಂಟಿಂಗ್ ಅನ್ನೋದು ಸರ್. ವೆರಿ ಟ್ರೂ. ಸೊ ಬಟ್ ನನಗೊಂದು ಪ್ರಶ್ನೆ ಏನಂದರೆ, ಈ ಗುರುಕುಲ ಸಿಸ್ಟಮ್ ಏನಿತ್ತು, ಓಕೆ, ಬಟ್ ಇವತ್ತಿನ ಕಾಲಕ್ಕೆ ಅಂದರೆ ಥಿಯರಿಟಿಕಲಿ ತುಂಬ ಚೆನ್ನಾಗಿದೆ ಅನ್ನೋದು ಅದು, ಬಟ್ ಇವತ್ತಿನ ಕಾಲಕ್ಕೆ ಅದು ನೀವು ಅದನ್ನು ರೀಕ್ರಿಯೇಟ್ ಮಾಡೋಕ್ಕಾಗತ್ತಾ? ಖಂಡಿತ ಸರ್. ಅಥವಾ ಅದರಲ್ಲಿ ಎಸೆನ್ಸ್ ಏನಿದೆ ಅದನ್ನು ತರೋಕ್ಕಾಗತ್ತಾ? ಖಂಡಿತ ಸರ್. ಇವತ್ತು ಆಲ್ಮೋಸ್ಟ್ ನಮ್ಮ ಇಂಡಿಯಾದ ಪ್ರತಿ ಮಣ್ಣು ಅಥವಾ ಕಣಕಣ್ಣಲ್ಲೂ ಕೂಡ ಗುರು ಶಿಷ್ಯ ಸಂಬಂಧನೇ ಇದೆ ಸರ್. ನೀವು ಎಲ್ಲಿ ಬೇಕಾ ನೋಡ್ರಿ, ನಮ್ಮ ಪ್ರತಿಯೊಬ್ಬರು ಕೂಡ ಆ ಪರಂಪರೆಯಲ್ಲಿ ನಾವು ನಡೆದು ಬಂದಿದ್ದೀವಿ ಸರ್. ಈಗ ನಮ್ಮೆಲ್ಲ ಮನೆ ಗುರುಗಳು ಅಂತ ಇರ್ತಾರೆ, ಕರೆಕ್ಟ್. ಅಂದರೆ ಗುರುಕುಲ ಅರ್ಥ ಮಾಡ್ಕೊಂಡ್ರೆ ಮಕ್ಕಳು ಹೋಗಿ ಅಲ್ಲಿ ಇದ್ದು ಕಲಿತಿದ್ರು ಸರ್. ಇವತ್ತು ನಮ್ಮ ಕೊಲ್ಲಾಪುರ ಭಾಗದಲ್ಲಿ ಕನ್ನೇರಿ ಮಠ ಸ್ವಾಮೀಜಿಯವರು ಇದ್ದಾರೆ, ಕಾಡಸಿದ್ದೇಶ್ವರ. ಅವರೊಂದು ಅದ್ಭುತವಾದ ಗುರುಕುಲ್ ಸಿಸ್ಟಮ್ ಮಾಡಿದ್ದಾರೆ ಸರ್. ನಮ್ಮ ಗೋಕಾಕ್ ಪಕ್ಕದಲ್ಲಿ ಒಂದು ರಾಮದುರ್ಗ ಅಂತ ಒಂದು ಸಣ್ಣ ಹಳ್ಳಿ ಇದೆ ಸರ್, ವೃಂದಾವನ್ ಗುರುಕುಲ್ ಅಂತ ಇದೆ ಸರ್. ಸೊ ಇವತ್ತು ಕರ್ನಾಟಕದಲ್ಲಿ ಗುರುಕುಲ್ ಎಜುಕೇಷನ್ ಸಿಸ್ಟಮ್ ಪೇರೆಂಟ್ಸ್ ಕೂಡ ಇಡ್ತಾ ಇದ್ದಾರೆ ಸರ್. ದೇರ್ ಆರ್ ಸೋ ಮೆನಿ ಗುರುಕುಲ್ಸ್. ನೀವೇನು ಮಾಡ್ತಾ ಇದ್ರಿ ಈ ನಿಟ್ಟಿನಲ್ಲಿ? ಏನು ಮಾಡ್ತಾ ಇದ್ರಿ ನೀವು ಮನಸಾಕ್ಷಿ ಫೌಂಡೇಶನ್? ಸೊ ಈ ದಿಶೆಯಲ್ಲಿ ಸರ್ ನಾನು ಪೇರೆಂಟ್ಸ್ಗೆ ಏನು ಮಾಡ್ತಾಯಿದ್ದೆ ಅಂದರೆ, ಸರ್ ಫಸ್ಟ್ ಆಫ್ ಆಲ್ ನಮ್ಮ ಮಕ್ಕಳು ಏನಿದ್ದಾರೆ ಏನಂತ ಗೊತ್ತಾನೆ ಆಗ್ತಾಯಿಲ್ಲ ನನ್ನ ಹಿಡ್ಕೊಂಡು ಸರ್. ಸೊ ಅದಕ್ಕೆ ನಮ್ಮ ಹತ್ರ ವಿ ಕಮ್ಔಟ್ ವಿತ್ ಒಂದು ಟೆಸ್ಟ್ ಸರ್. ಈ ಟೆಸ್ಟ್ ಹೆಸರು ಬಂದುಬಿಟ್ಟು DMIT ಟೆಸ್ಟ್ ಅಂತ ಹೇಳಿ ಸರ್. ಇದು DMIT ಟೆಸ್ಟ್ ಅಂತ ಹೇಳಿ ಸರ್. ನಾನು ಎಲ್ಲ ಪೇರೆಂಟ್ ಇವತ್ತು ಏನು ತಮ್ಮ ಮುಖಾಂತರ ನೋಡ್ತಾ ಇದ್ರಿ, ವಾಹಿನಿ ಮುಖಾಂತರ, ಎಲ್ಲರೂ ಮಕ್ಕಳಿಗೆ ಮತ್ತು ಅವ್ರಿಗೆ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದೇ ಸರ್, ಪೇರೆಂಟ್ಸ್ ಕೂಡ. ಸೊ ಇದು ಡರ್ಮಿಟೋಗ್ರಾಫಿಕ್ಸ್ ಮಲ್ಟಿಪಲ್ ಇಂಟೆಲಿಜೆಂಟ್ ಟೆಸ್ಟ್ ಅಂತ ಹೇಳಿ ಸರ್. ಸೊ ಮಗುನ ನಾವೇನು ಮಾಡ್ತೀವಿ, ಬೆರಳು ಹೇಗೆ ಆಧಾರ ನಾವು ಕೊಡ್ತೀವಲ್ಲ ಸರ್, ಹಾಗೆ ಪ್ರತಿಯೊಂದು ಮಗುಂದು ಕೂಡ ಈ ಫಿಂಗರ್ ಪ್ರಿಂಟ್ಸ್ ತೊಗೊಂಡು ನಾವೇನು ಮಾಡ್ತೀವಿ, ಒಂದು 70 ಪೇಜಸ್ ಈ ಥರ ರಿಪೋರ್ಟ್ ಬರುತ್ತೆ ಸರ್. ಒಬ್ಬ ಮಗುವಿಗೆ 70 ಪೇಜಸ್? ಎಸ್ ಸರ್, ದಟ್ಸ್ ಅ ಯೂನಿಕ್ ಆಫ್ ದಿಸ್ ರಿಪೋರ್ಟ್. ಸೊ ನಾವು ಮನಸಾಕ್ಷಿ ಗುರುಕುಲದಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಈ ರಿಪೋರ್ಟ್ ರೆಡಿ ಜನರೇಟ್ ಆದಮೇಲೆ ಸುಮಾರು ಒಂದು 2 hours ಪೇರೆಂಟ್ ಜೊತೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಸರ್. ಯಾಕೆ ಕೌನ್ಸಿಲಿಂಗ್ ಮಾಡ್ತೀವಿ ಅಂದರೆ, ಮಗು ಕಂಡೀಷನ್ ಏನಿದೆ ಇವತ್ತು ನಮ್ಗೆ ಗೊತ್ತಿಲ್ಲ ಸರ್, ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಲರ್ನಿಂಗ್ಸ್ ಮೆಥಡಾಲಜಿ ಇದೆ ಸರ್. ಒಬ್ಬ ಮಗು ಕಣ್ಣಿನಿಂದ ನೋಡಿ ಕಲಿತಾರೆ ಸರ್, ಒಬ್ಬ ಮಗು ಕಿವಿಯಿಂದ ಕೇಳಿ ಕಲಿತಾರೆ, ಒಬ್ಬರು ಸ್ಪರ್ಶ ಅನುಭವದಿಂದ ಕಲಿತಾರೆ. ಸೊ ನಮ್ಗೆ ಇದರಲ್ಲಿ ಏನಾಗುತ್ತೆ ಈ ರಿಪೋರ್ಟಲ್ಲಿ ಸರ್, ನಿಮ್ಮ ಮಗು ಯಾವ ಲರ್ನರ್ ಇದ್ದಾರೆ, ವಿಜುವಲ್, ಆಡಿಟರಿ ಆರ್ ಕೆನೆಸ್ಥೆಟಿಕ್ ಲರ್ನರ್ ಅಂತ ಹೇಳಿ. ಸೊ ವಿ ಕ್ಯಾನ್ ಕಮ್ ಟು ಇನ್ ದಿಸ್ ರಿಪೋರ್ಟ್. ಆಮೇಲೆ ಭಾಳ ಜನ ಸರ್ ಪೇರೆಂಟ್ಸು IQ ಬಗ್ಗೆ ಕೇಳ್ತಾರೆ, ಇಂಟೆಲಿಜೆಂಟ್ ಕೋಶೆಂಟ್, EQ ಎಮೋಷನಲ್ ಕೋಶೆಂಟ್. ಸೊ ಇದರಲ್ಲಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ ನಿಮ್ಮ ಮಗು IQ ಎಷ್ಟಿದೆ, ನಿಮ್ಮ ಮಗುಂದು EQ ಎಷ್ಟಿದೆ. ಈ ರಿಪೋರ್ಟ್ ಬಿಟ್ಟು ನಾನು ಇನ್ನೊಂದು ಕಲಿಸ್ಕೊಡ್ತಾ ಇದ್ದೀನಿ ಸರ್. ನೀವು ಒಳ್ಳೆ ಕ್ವಶನ್ ಕೇಳಿದೆ, ದಟ್ ಈಸ್ SQ ಅಂದರೆ ಸ್ಪಿರಿಚುವಲ್ ಕೋಶೆಂಟ್ ಕೂಡ ಆ್ಯಡ್ ಇದೆ ಸರ್ ಇವತ್ತು. IQನೂ ಬೇಕು, EQ ಬೇಕು, SQ ಬೇಕು ಸರ್. ಸೊ ಎಂಟೈರ್ ನಾವು ಮಕ್ಕಳಿಗೆ ಏನು ಮಾಡ್ತೀವಿ, ಈ ಒಂದು 60 pages ಆಫ್ ರಿಪೋರ್ಟ್, ಸೊ 70 pages ರಿಪೋರ್ಟ್. ಇದ್ರ ಜೊತೆ ಸರ್ ಭಾಳ ಇಂಪಾರ್ಟೆಂಟ್ ಈ ಒಂದು ರಿಪೋರ್ಟಲ್ಲಿ ಏನು ಬರ್ತಂದರೆ ಸರ್, ನಾವು ಎಷ್ಟೋ ಸರಿ ನಮ್ಮ ಮೆದಲ್ ಪವರ್ ನಾವು ಯಾರೂ ಯೂಸ್ ಮಾಡೇ ಇಲ್ಲ ಸರ್. ನಿಮಗೆ ಎಲ್ಲೋ ರಿಸರ್ಚಲ್ಲಿ ಓದ್ತೀವಿ, ಇವತ್ತಿಗಾದ್ರೂ ಇನ್ಸ್ಟೆಂಟ್ ಬ್ರೈನ್ ಇದೆ ಅಂತ ಹೇಳ್ತಾರೆ. ನಮ್ಮ ಬ್ರೈನ್ ಪವರ್ ಗೊತ್ತಾಗುತ್ತೆ, ನಾವು ರೈಟ್ ಬ್ರೈನ್ ಎಷ್ಟು ಯೂಸ್ ಮಾಡ್ತಾ ಇದ್ದೀವಿ, ಲೆಫ್ಟ್ ಬ್ರೈನ್ ಎಷ್ಟು ಯೂಸ್ ಮಾಡ್ತೀವಿ, ಈ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಸರ್. ಸರ್ ರೈಟ್ ಬ್ರೈನ್ ಮಕ್ಕಳೆಲ್ಲ ಯಾರಪ್ಪ ಅಂದರೆ ಈ ಸಿಂಗಿಂಗು, ಕ್ರಾಫ್ಟು, ಡ್ಯಾನ್ಸು ಇರಲ್ಲ ಸರ್. ಈ ಲೆಫ್ಟ್ ಬ್ರೈನ್ ಇರೋ ಮಕ್ಳು ಯಾರು ಗೊತ್ತಾ, ಮ್ಯಾಥಮೆಟಿಕ್ಸು, ಸೈನ್ಸು, ಲಾಜಿಕಲ್, ಬಿಸ್ನೆಸ್ ಓರಿಯೆಂಟೆಡ್. ಸೊ ಈ ರಿಪೋರ್ಟಲ್ಲಿ ನಮ್ಗೆ ಗೊತ್ತೈತೆ ನಿಮ್ಮ ಮಗು ಯಾವ ಬ್ರೈನ್ ಜಾಸ್ತಿ ಯೂಸ್ ಮಾಡಿ, ವಿಚ್ ಬ್ರೈನ್ ಡಾಮಿನೇಟ್ ಈಸ್. ದಿಸ್ ಇಸ್ ದ ರಿಪೋರ್ಟ್ ಸರ್. ಓಕೆ. ಸೊ ಇದರಿಂದ ಮಕ್ಕಳು ಮತ್ತು ಪೇರೆಂಟ್ಸು ಅಂದರೆ ಅವರು ಏನು ಡಿಸಿಷನ್ ತೊಗೊಳಕ್ಕಾಗತ್ತೆ ಮಲ್ಲಿಕಾರ್ಜುನ್ ಸರ್? ಸರ್ ವೆರಿ ಗುಡ್. ಈಗ ನನ್ನ ಮಗಳಿದ್ದಾಳೆ ಸರ್, ನಾನು ಹುಟ್ಟಿದ 3 monthsಲ್ಲೇ ನನ್ನ ದೊಡ್ಡ ಮಗಳು ಭಕ್ತಿ ಅಂತೇಳಿ. ಸೊ ಇವತ್ತು ಅವಳು ನಾವು ಒಂದು ಬೇರೆ ಸ್ಕೂಲ್ಗೆ ಹಾಕಿದ್ದೆ, ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕಿದ್ದೀನಿ ಸರ್. ಯಾಕೆ ಹಾಕಿದೆ ಅಂತಂದರೆ ಆ ಎಂಟೈರ್ ರಿಪೋರ್ಟಲ್ಲಿ ಅವಳದು ಬಂದಿತ್ತೇನಂತಂದರೆ, ಶೀ ಈಸ್ ಫಿಟ್, ಹೈಟಲ್ಲೂ ಫಿಟ್ ಇದ್ದಾಳೆ ಸರ್, ಬಾಡಿಯಲ್ಲೂ ಫಿಟ್ ಇದ್ದಾಳೆ, ಇಂಟೆಲೆಕ್ಚುಯಲ್ಲೂ ಅದೇ ಫಿಟ್ ಇದ್ದಾಳೆ. ಸೊ ನಮಗೇನು ಅನ್ಸುತ್ತೆ ಅಂದರೆ, ಅವಳು ಈ ನಾರ್ಮಲ್ ಎಜುಕೇಷನ್ಸ್ಗಿಂತ ಸ್ವಲ್ಪ ಸೈನಿಕ್ ಸ್ಕೂಲ್ ಎಜುಕೇಷನ್ ಕಲೀಲಿ, ಇಂಡಿಯನ್ ಡಿಫೆನ್ಸ್ಗೆ ಹೋಗಲಿ, ಆ ರಿಪೋರ್ಟಲ್ಲಿ ಅದು ಬಂದಿತ್ತು ಸರ್. ಆಮೇಲೆ ಅವಳಿಗೆ ನಾನು ನನ್ನ ಹೆಂಡತಿ ಡಾಕ್ಟರ್ ಇದ್ದಾರೆ, ಮೈ ವೈಫ್ ಇಸ್ ಡಾಕ್ಟರ್ ಗೀತಾ ಅಂತ ಹೇಳಿ. ಸೊ ನಾವು ಕೌನ್ಸಿಲಿಂಗ್ ಆದಮೇಲೆ ಅವಾಗ 2015 ನಮಗೂ ಮಾಡಿಸ್ಕೊಂಡು ಸರ್, ನಾವೇ ಬೇಕಂತ ಹೇಳಿದ್ರೆ ವಿ ಕಮ್ ಟು ನೋ ಅವಳಿಗೆ ಈ ಸಿಂಗಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ ಸರ್, ಡ್ಯಾನ್ಸಿಂಗ್ ತುಂಬ ಚೆನ್ನಾಗಿ, ಮತ್ತು ಎಲ್ಲರಿಗಿಂತ ಹೆಚ್ಚಂದರೆ ಸರ್ ಅವರು ಎಲ್ಲ ಬಂದವರು ಇಂಟ್ರಾಪರ್ಸ್ನಲ್ ಅಂತ ಇರುತ್ತೆ ಸರ್. ತುಂಬ ಹಚ್ಕೋತಾಳೆ, ಜನಕ್ಕೆ ನಗನಗುತ್ತಾ ಮಾತಾಡ್ತಾಳೆ ಸರ್. ಸೊ ಇವತ್ತು ಪೇರೆಂಟ್ಸ್ಗೂ ಮಕ್ಕಳಿಗೆ ಯಾಕೆ ಈ ರಿಪೋರ್ಟ್ ಬೇಕಂತಂದರೆ ಸರ್, ಅವ್ರ ಕೋರ್ ಪರ್ಸ್ನಾಲಿಟಿ ಯಾವುದಿದೆ, ಅವ್ರ ಇಂಟರ್ನಲ್ ಪರ್ಸ್ನಾಲಿಟಿ ಯಾವುದಿದೆ, ಇದೆಲ್ಲ ನಿಮ್ಗೆ ನಾವು ತಿಳಿಸ್ಕೊಡ್ತೀವಿ ಸರ್. ಓಕೆ. ಅದ್ರ ಮೂಲಕ ಅವರು ನಿರ್ಧಾರಗಳನ್ನ ಕೈಗೊಳ್ಬೋದು ತಮ್ಮ ಲೈಫ್ ಬಗ್ಗೆ, ಎಜುಕೇಷನ್ ಬಗ್ಗೆ. ಹೌದು. ಇದನ್ನ ತಗೊಳ್ಳೋದು ಹೇಗೆ ಮಲ್ಲಿಕಾರ್ಜುನ್ ಸರ್? ಸರ್ ಆ್ಯಕ್ಚುಲಿ ಇದು ನಮ್ಮದು
ತಮ್ಮ ವಾಹಿನಿ ಮುಖಾಂತರ ನಮ್ಮದು ಆಫೀಸ್ ನಂಬರು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಅಂತೂ ತಾವು ಹಾಕಿ ಹಾಕ್ತೀರಾ. ಸೊ ಇಲ್ಲಿ ನಮ್ಮ ಬ್ಯಾಂಗ್ಳೂರ್ದಲ್ಲಿ ನಮ್ಮ ಟೀಮ್ ಇದ್ದಾರೆ ಸರ್, ಬ್ಯಾಂಗ್ಳೂರ್ದಲ್ಲಿ ನಮ್ಮ ಆಫೀಸ್ ಇದೆ. ಸೊ ಅವ್ರಿಗೆ ನಮ್ಗೆ ಕಾಲ್ ಮಾಡಿಬಿಟ್ರೆ ನಾವೇನು ಮಾಡ್ತೀವಿ, ಅವ್ರು ನಮ್ಮ ಆಫೀಸ್ಗೆ ಬಂದು ಫಿಂಗರ್ ಪ್ರಿಂಟ್ಸ್ ಕೊಟ್ಟು ಒಂದು ವೀಕ್ದಲ್ಲಿ ನಾವು ಅವ್ರಿಗೆ ಪರ್ಸ್ನಲ್ ಆಗಿ ಕೌನ್ಸಿಲಿಂಗ್ ಕೊಡ್ತೀವಿ ಸರ್. ಓಕೆ, ರಿಪೋರ್ಟ್ ಬಂದಮೇಲೆ ನೀವು ಕೌನ್ಸಿಲಿಂಗ್? ಹೌದು. ಇಟ್ ಟೇಕ್ಸ್ ಟೈಮ್, ಅಟ್ಲೀಸ್ಟ್ ಒಂದು 5 to 6 days 1 week ಬೇಕಾಗುತ್ತೆ ಸರ್. ಯಾಕಂದ್ರೆ ಸುಮಾರು ಜನ ನಮ್ಮ ಹತ್ರ ಬಂದು ಸರ್ ಈ ರಿಪೋರ್ಟಲ್ಲಿ ಭಾಳ ಇಂಪಾರ್ಟೆಂಟ್ ಏನಂದರೆ, ನಾವು ನಿಮ್ಮ ಆವಾಗಲೇ ಮಾತಾಡ್ತಾ ಇದ್ದಾಗೆ ಈ ಸೆಕೆಂಡ್ PUC ಆದಮೇಲೆ ಮಕ್ಕಳು ಎಲ್ಲೋ ಒಂದು ಕಡೆ ಅಂದ್ಕೊಂಡಿರ್ತಾರೆ ಹೋಗ್ಬೇಕು ಸೈನ್ಸು, ಬಟ್ ಹೋಗ್ತಾರೆ ಯಾವುದೋ ಬೇರೆ. ಇಲ್ಲಿ ಏನಾಗುತ್ತೆ ಸರ್, ಎಂಟೈರ್ ರಿಪೋರ್ಟಲ್ಲಿ ಒಂದು ಇಲ್ಲಿದೆ ನೋಡಿ ಸರ್, ನೀವು ಬೇಕಾದ್ರೆ ನೋಡ್ಬೋದು, ಕೆರಿಯರ್ ಆಪ್ಷನ್ ಅಂತ ಹೇಳಿ. ಅದೇ ನೋಡಿ, ನಾನು ಸೈನ್ಸ್ ಮಾಡಿ ಆರ್ಟ್ಸ್ ಹೋದೆ. ನಂಗೆ ಮುಂಚೆನೇ ಗೊತ್ತಿತ್ತು ನನಗೆ ಸೈನ್ಸ್ ಅಲ್ಲ ಅಂತ ಹೇಳಿ. ಮಲ್ಲಿಕಾರ್ಜುನ್ ನಮ್ಮ ಅಪ್ಪಗೆ ಹೇಳಿದೆ ನಾನು, ಇಲ್ಲ ನಾನು ಬೇಡ, ನಂಗೇನು ಇಷ್ಟ ಇಲ್ಲ ಅಂದೆ. ಬಟ್ ಅವಾಗ ಜಾಣ್ರೆಲ್ಲ ಸೈನ್ಸ್ ಹೋಗ್ಬೇಕಂತ ಅವಾಗ ಆ ಥರ ನಿಜ ಸರ್. ಏನೋ ಮತ್ತು ಎಲ್ಲ ನಿನ್ನ ಒಳ್ಳೆ ಮಾರ್ಕ್ಸ್ ಬಂದಿದೆ ಹೋಗು ಅಂದರು. ಆಮೇಲೆ ನಾನು PUC ಆದಮೇಲೆ ಚೇಂಜ್ ಮಾಡಿದೆ. ನೋಡಿ, ಈ ರಿಪೋರ್ಟ್ ಮುಂಚೆನೇ ಗೊತ್ತಿದ್ದು ನಾನು 1 ವರ್ಷ ವೇಸ್ಟ್ ಆಗ್ತಿರಲಿಲ್ಲ. ಎನಿವೆ, ಸೊ ಈ ಥರ ಕರಿಯರ್ ಆಪ್ಷನ್ಸ್, ಡಿಸೈನಿಂಗು, ಫ್ಯಾಷನ್ ಡಿಸೈನರು, ಆರ್ಕಿಟೆಕ್ಟು, ವೆಬ್ ಡಿಸೈನರು, ಸಾಫ್ಟ್ವೇರ್ ಡೆವಲಪ್ಮೆಂಟರು, ಸಾಫ್ಟ್ವೇರ್ ಡೆವಲಪರ್, ಈ ಥರ ಆಗ್ಬೋದು. ಅದು ಮತ್ತೆ ಮೆಡಿಕಲಲ್ಲೂ ಯಾವ್ದು ಹೋಗ್ಬೋದು ಅಂತ ಹೇಳುತ್ತೆ ಸರ್ ಇದರಲ್ಲಿ. ಇಂಜಿನಿಯರಿಂಗ್ ಯಾವ್ದು ಹೋಗ್ಬೋದು ಅಂತ ಹೇಳುತ್ತೆ. ಆಮೇಲೆ ಮ್ಯೂಸಿಕಲ್ಲಿ ಏನು ಮಾಡ್ಬೋದು, ಮೀಡಿಯಾ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ನಮ್ಮ ಫೀಲ್ಡ್ ಇದೆ ಸರ್. ನೋಡಿ, ನ್ಯೂಸ್ ರೀಡರು, ಪೋಯೆಟು, ನೋಡಿ ಇವೆಲ್ಲ ನಮ್ಗೆ ತುಂಬ ರಿಲೇಟ್ ಆಗುತ್ತೆ. ಅಂದರೆ ಆ್ಯಂಕರು, ರೈಟರು, ಆಥರು, ಇವೆಲ್ಲ ಒಂದೇ ಕುಟುಂಬದ ಸದಸ್ಯರಿದ್ದಂಗೆ ಇವರೆಲ್ಲ. ಎಸ್. ಲಿಟ್ರೇಚರು, ಪಬ್ಲಿಕ್ ಆ್ಯಂಡ್ ಪೊಲಿಟಿಕಲ್ ಅಫೇರ್ಸ್, ಪೊಲಿಟಿಷಿಯನ್, ಲಾಯರ್, ಜಡ್ಜ್, ಪಬ್ಲಿಕ್ ರಿಲೇಷನ್, IAS, IPS ಆಫೀಸರ್, ಟೀಚರ್, ಅಡ್ಮಿನಿಸ್ಟ್ರೇಟರ್, ಕೌನ್ಸಿಲರ್. ನೋಡಿ, ಇದು ನೋಡ್ತಾ ಇದ್ರೆ ನನಗೆ ಅನಿಸುತ್ತೆ ಎಷ್ಟು ವ್ಯತ್ಯಾಸಗಳಿರಬಹುದು ಅಂತ. ಅಂದರೆ ಒಬ್ಬ ಲಾಯರ್ಗೂ ಒಬ್ಬ ಕವಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ನೋಡಿ. ಕರೆಕ್ಟ್ ಸರ್, ಕರೆಕ್ಟ್. ಅಂದರೆ ನನ್ನ ಪ್ರಕಾರ ಒಬ್ಬ ಕವಿ ಒಬ್ಬ ಲಾಯರ್ ಆಗೋಕ್ಕೆ ಸಾಧ್ಯ ಇಲ್ಲ, ನಿಜ ಅಲ್ವಾ? ಅಥವಾ ಒಬ್ಬ ಪೊಲಿಟಿಷಿಯನ್ ಒಬ್ಬ ಕವಿ ಆಗಕ್ಕೆ ಸಾಧ್ಯನಾ? ಭಾಳ 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 ರೇರ್. ಅಂದರೆ ಇಬ್ಬರ ಮೈಂಡ್ಸೆಟ್ ಕಂಪ್ಲೀಟ್ಲಿ ಬೇರೆ ಇರುತ್ತೆ. ಆದರೆ ಚಿಕ್ಕವ್ರದಾಗ ಹೆಂಗೆ ಗೊತ್ತಾಗುತ್ತೆ ನಮಗೆ ಇವನು ಕವಿ ಆಗ್ತಾನ ಅಥವಾ ಇವನು ಪೊಲಿಟಿಷಿಯನ್ ಆಗ್ತಾನ ಅಂತ ಹೇಳಿ, ಅಲ್ವಾ? ಯಾಕೆಂದ್ರೆ ಆ ಮಗುವಿಗೂ ಗೊತ್ತಿರಲ್ಲ, ಪೇರೆಂಟ್ಸ್ಗೂ ಗೊತ್ತಿರಲ್ಲ. ಸೊ ಅದಕ್ಕೊಂದು ಉಪಾಯ ಏನಂದರೆ ಈ ಥರದೊಂದು DMIT ಟೆಸ್ಟ್. ಎಸ್. ಯಾಕೆ DMIT ಟೆಸ್ಟ್ ಮಾಡಬೇಕು ಅಂತ ಒಂದು ಎಲ್ಲ ಪೇರೆಂಟ್ಸ್ ನಗಿನ ಮುಖಾಂತರ ಹೇಳ್ತೀನಿ ಸರ್. ರೀಸೆಂಟಾಗಿ ನಮ್ಮ ಆಶ್ರಮಕ್ಕೆ ಹುಡುಗ ಬಂದಿದ್ದ ಸರ್, ನಿಮ್ಮ ಬ್ಯಾಂಗ್ಳೂರಿಂದನೇ ಒಬ್ಬ ಹುಡುಗ ಬಂದಿದ್ದ, ರಾಘವ್ ಅಂತ ಹೇಳಿ ಸರ್. ತುಂಬ ಖುಷಿ ಆಗುತ್ತೆ ಹೇಳೋಕ್ಕೆ. ಅವ್ನಿಗೆ ನಮ್ಮ ಗುರುಕುಲ ಎಜುಕೇಷನ್ ಕಲಿಸ್ಬೇಕಾದ್ರೆ ಒಂದು ಕ್ವಶನ್ ಕೇಳಿದೆ ಸರ್, ಜನರಲಾಗಿ ಎಲ್ಲರಿಗೂ ಮಧ್ಯದಲ್ಲಿ. ರಾಘವ್, ಹಾಲು ಹೇಗೆ ಗೊತ್ತಾ ಅಂತ ಕೇಳಿದೆ ಸರ್. ಅವ್ನು ಎಲ್ಲಕ್ಕೂ ಎಸ್ ಗುರುಜಿ ಐ ನೋ ಅಂತ ಕೈ ಮಾಡ್ದ. ಹೇಳಪ್ಪ ಅಂತ ಹೇಳಿದೆ. ಹಾಂ ಗುರುಜಿ, ಹಾಲು ಎವ್ರಿ ಡೇ ಮನೆಗೆ ನಂದಿನಿ ಪ್ಯಾಕೆಟಲ್ಲಿ ಬರುತ್ತೆ ಅಂತ ಹೇಳ್ದ ಅವನು. ಅಷ್ಟೇ, ದೇನ್ ಓನ್ಲಿ ದಿಸ್ ಮಚ್. ಆಮೇಲೆ ಅದಾದಮೇಲೆ ಅವ್ನಿಗೆ ಏನು ಮಾಡಿದೆ ಸರ್, ನಮ್ಮ ಆಶ್ರಮದಲ್ಲಿ ಗೋಶಾಲ ಇದೆ, ಅವ್ನು ಕರ್ಕೊಂಡೋಗಿ ಇದಕ್ಕೆ ಹಸು ಅಂತಾರ್ಬಿಟ್ಟ, ಇದಕ್ಕೆ ಕೆಚ್ಚಲ್ ಅಂತಾರೆ, ಈ ಥರ ಇದು ಹಾಲು ಕರೆದಾಗ ಹೀಗೆ ಹಾಲು ಬರುತ್ತೆ, ನಂದಿನಿ ಪ್ಯಾಕೆಟ್ ಹಾಲು ಬರಲ್ಲ. ಅಂದರೆ ನಮ್ಮ ಮಕ್ಕಳು ನೋಡಿ ಸರ್, ಪೇರೆಂಟಿಂಗ್ ಎಷ್ಟು ಡಿಫ್ರೆನ್ಸ್ ಇದೆ. ಹಾಲು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ನಂದಿನಿ ಪ್ಯಾಕೆಟ್ ಅಂತ ಹೇಳ್ತಾರೆ ಸರ್. ಕರೆಕ್ಟ್. ಯಾಕಂದ್ರೆ ನೋಡೇ ಇಲ್ವಲ್ಲ ಅವ್ರೇನು ಕೂಡ. ಸೊ ಮೈ ಮಲ್ಟಿಪಲ್ ಇಂಟೆಲಿಜೆನ್ಸ್, ಇಂಟರ್ಪರ್ಸನಲ್, ಲಾಜಿಕಲ್, ಲಿಂಗ್ವಿಸ್ಟಿಕ್, ನ್ಯಾಚುರಲಿಸ್ಟ್, ಮ್ಯೂಸಿಕಲ್, ಕೈನೆಸ್ಥೆಟಿಕ್, ವಿಜುವಲ್. ಓಕೆ, ಇದೇ 8 ಮಲ್ಟಿಪಲ್ ಇಂಟೆಲಿಜೆನ್ಸ್ ಟೆಸ್ಟ್ ಅಂತೀವಿ ಸರ್. ಇದ್ರಲ್ಲಿ ನಾವು ಹೇಳ್ತೀವಿ ಅಂದರೆ, ಈಗ ಒಂದು ಜನರಲಾಗಿ ಹೇಳ್ಬಿಡ್ತೀನಿ ಸರ್, ನಮ್ಮ ಪೇರೆಂಟ್ಸ್ಗೆ 3 ಥರ ಮಕ್ಕಳಿರ್ತಾರೆ ಸರ್. ಇದು ಕನ್ನಡ ಭಾಷೆಯಲ್ಲಿ ಹೇಳ್ಬಿಡ್ತೀನಿ, ಸರಳೀಕರಣ ಮಾಡೋಣ ಸರ್. ಯಾಕಂದರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ತಮ್ಮ ಮುಖಾಂತರ ನೋಡ್ತಿರ್ತಾರೆ. ಸೊ ಪ್ರತಿಯೊಂದು ಮಗುಗೆ ಒಂದು 3 ಥರ ವ್ಯಕ್ತಿತ್ವ ಇರುತ್ತೆ. ಸೊ ಯಾವ ರೀತಿ ಸರ್, ತಮಸ್ ಗುಣ ಅಂತ ಇರುತ್ತೆ, ರಜಸ್ ಗುಣ ಅಂತ ಇರುತ್ತೆ. ಓಕೆ, ತಾವು ಕೇಳಿದಿರಿ ಸರ್, ಸತ್ವ, ಸಾತ್ವಿಕ, ಲಾಸ್ಟ್ ಕರೆಕ್ಟಾ? ಹಾಗಾದ್ರೆ ಇದನ್ನು ನಾವು ಹೇಗೆ ರಿಲೇಟ್ ಮಾಡ್ತೀವಿ ಅಂದರೆ ಸರ್, ಒಂದೊಂದು ಮಕ್ಕಳು ಇರ್ತಾರೆ, ತಮಸ್ ಅಂದರೆ ಇವ್ರು ಹೆಂಗೆ ಬರ್ತಾರೆ ಸರ್, ಒಂಥರ ಸುಂದ ಹೆಬ್ಬ ಇದ್ದಂಗೆ ಸರ್. ಇವರು ಅಲ್ಲೇ ಒಂದು ರಿಮೋಟ್ ಇದ್ರು, ಒಂದು ನೀರಿದ್ರು, ಯಾರೋ ಬಂದಿವ್ರಿಗೆ ಹೆಲ್ಪ್ ಮಾಡ್ಬೇಕು ಸರ್. ಸೊ ದೇ ಡೋಂಟ್ ನೋ. ಬಟ್ ಪೇರೆಂಟ್ ಅಂದರೆ ನೀನು ಯಾಕೆ ಇಷ್ಟು ಲೇಸಿ ಇದೆಯಾ, ಇಷ್ಟು ಯಾಕೆ ಕೂಡ್ತೀಯಾ ಅಂತ ಪಾಪ ತುಂಬ ಎವ್ರಿ ಡೇ ಬೈತಾ ಇರ್ತಾರೆ. ಬಟ್ ದೇ ಡೋಂಟ್ ನೋ ವಾಟ್ ಈಸ್ ಇನ್ನರ್ ಪರ್ಸ್ನಾಲಿಟಿ. ಓಕೆ, ಸೊ ಅವನೊಳಗೆ ಏನಿದೆ ಸರ್, ತಮಸ್ ಎನರ್ಜಿ. ಅಂದರೆ ಈ ಆಯುರ್ವೇದದಲ್ಲಿ ಹೇಳ್ತಾರೆ ಸರ್ ಇದನ್ನು. ಸೊ ಅವನೊಳಗೆ ತಾಮಸಿಕನೇ ಜಾಸ್ತಿ ಇದೆ. ಪಾಪ ಅವ್ನು ತಪ್ಪಲ್ಲ ಸರ್. ಓಕೆ, ಸೊ ಅವ್ನ ತಮಸ್ಸೆ ಆ ಥರ ಇದೆ. ಸೊ ದಟ್ಸ್ ವೈ ವಿ ಕಾಲ್ಡ್ ಆಸ್ ಲೇಝೀಸ್ ಅಂತ ಹೇಳ್ತೀವಿ ಸರ್ ಅವ್ರಿಗೆ. ಸೊ ಆ ಪರ್ಸನಾಲಿಟಿ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು. ನಿಮ್ಮ ಮಗು ಹಿಂಗೆ ಆಗ್ತಾ ಇದೆ ಅಂದರೆ ಇವತ್ತಿಂದ ಏನು ಅರ್ಥ ಮಾಡಬೇಕಂದ್ರೆ, ಓಕೆ ನನ್ನ ಮಗುನೊಳಗೆ ತಮಸ್ ಎನರ್ಜಿ ಜಾಸ್ತಿ ಇದೆ. ಸೊ ಫಸ್ಟ್ ಪರ್ಸನಾಲಿಟಿ ಸರ್. ಸೆಕೆಂಡ್ ಏನಂತಂದ್ರೆ ನಾವು ಹೇಳ್ತಾರೆ ರಜಸ್ ಅಂತೀವಿ ಸರ್. ಈ ಮಕ್ಕಳು ಹೆಂಗಂದ್ರೆ ಸರ್, ಒಂದು ಕೆಲಸ ಮಾಡ್ಕೊಂಬಂದ್ರೆ 10 ಕೆಲಸ ಮಾಡ್ಕೊಂಬರ್ತಾರೆ. ಅವ್ರೊಳಗೆ ಎನರ್ಜಿ ಪುಟಿತಿರುತ್ತೆ ಸರ್, ಅದು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಹಂಗೆ ಮಾಡ್ಬೇಕಂತೇಳಿ. ಸ್ವಾಮಿ ವಿವೇಕಾನಂದ ಸರ್ ರಜಸ್ ಪರ್ಸನಾಲಿಟಿ ಸರ್. ಓಕೆ. ಸೊ 2ನೇ ಕ್ಯಾಟಗರಿ. ಇನ್ನು 3ನೇ ಕ್ಯಾಟಗರಿ ನಾವೇನು ಕಲಿಸ್ಕೊಡ್ತೀವಿ ಸರ್, ನಮ್ಮ ಈ ಪೇರೆಂಟಿಂಗಲ್ಲಿ ಅಥವಾ DMIT ರಿಪೋರ್ಟಲ್ಲಿ ನಮ್ಮ 2 ರೈಟ್ ಮತ್ತು ಲೆಫ್ಟ್ ತಮಸ್ ರಜಸ್ಸನ್ನು ಬ್ಯಾಲೆನ್ಸಿಂಗ್ ಮಾಡೋದೇ ಸಾತ್ವಿಕ್ ಪರ್ಸ್ನಾಲಿಟಿ.
ಇದು ಬ್ಯಾಲೆನ್ಸ್ ಆದಾಗ ಮಕ್ಕಳು ನಿರ್ಮಲ ಸ್ಥಿತಿಗೆ ಬರ್ತಾರೆ, ಹೈಪರ್ನೆಸ್ ಕಡಿಮೆ ಆಗುತ್ತೆ ಸರ್, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ವೈ ವಿ ಟೀಚ್ ಸೋ ಮೆನಿ ಟೆಕ್ನಿಕ್ಸ್, ವಿ ಗೈಡ್ ದಮ್ ಇನ್ ದ ಕೌನ್ಸಿಲಿಂಗ್ ಸರ್. ಮಗುಗೆ ಏನು ಅವಶ್ಯಕತೆ ಇದೆ ಸರ್. ಭಾಳ ಜನ ಪೇರೆಂಟ್ಸ್ ಏನು ಮಾಡ್ತಾರೆ ಸರ್, ನನ್ನ ಒಂದು ಅನುಭವದಲ್ಲಿ ಸರ್ ಟಾಯ್ಸ್ ಕೊಟ್ಬಿಡ್ತಾರೆ ಸರ್. ಡಿಯರ್ ಪೇರೆಂಟ್ಸ್, ಪಾಲಕರೇ, ಮಕ್ಕಳಿಗೆ ಟಾಯ್ಸ್ ಅವಶ್ಯಕತೆ ಇಲ್ಲ, ನಮ್ಮ ಟೈಮ್ ಅವಶ್ಯಕತೆ ಇದೆ ಸರ್. ಟ್ರೂ. ಈಗ ಟಾಯ್ಸ್ ಕೊಡ್ತಾರೆ, ಇದಕ್ಕೆ ಅದು ಮುಂಚೆ ಟಾಯ್ಸ್ ಕೊಡಿದ್ರೆ ಈಗ ಮೊಬೈಲ್ ಕೊಟ್ಬಿಡ್ತಾರೆ. ಮೊಬೈಲೇ ದೊಡ್ಡ ಟಾಯ್ ಈಗ. ಈ ಥರದ್ದು ಒಂದಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇದ್ವಿ. ಅಂದರೆ ನೋಡಿ, ಇವೆಲ್ಲ ಲಿಂಗ್ವಿಸ್ಟು, ನ್ಯಾಚುರಲಿಸ್ಟು, ಮ್ಯೂಸಿಕಲ್ಲು, ಇದನ್ನೆಲ್ಲ ಮಕ್ಕಳು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅಂದರೆ ಮಕ್ಕಳಿದ್ದಾಗ ನಾವು ಇವ್ರು ಈ ಥರ ಆಗಬಹುದು ಅಂತ ಯೋಚನೆ ಮಾಡೋದು ಭಾಳ ಕಷ್ಟ ಆಗುತ್ತೆ. ಈಗ ಈ ರಿಪೋರ್ಟಲ್ಲಿ ಬೇಸಿಕ್ಲಿ ಇನ್ನೊಂದು 4 ಪರ್ಸನಾಲಿಟೀಸ್ ಅಂತ ಬರುತ್ತೆ ಸರ್ ಇದರಲ್ಲಿ. ಸೊ ಡವ್ ಪರ್ಸನಾಲಿಟಿ, ಈಗಲ್ ಪರ್ಸನಾಲಿಟಿ ಅಂತ ಹೇಳಿ, ಪಿಕಾಕ್ ಪರ್ಸನಾಲಿಟಿ ಅಂತ 4 ಪರ್ಸನಾಲಿಟಿ ಬರುತ್ತೆ ಸರ್. ಸೊ ಈಗ ನೋಡಿ, ಎಷ್ಟೋ ಮಕ್ಕಳು ಡಬಲ್ ಕ್ಯಾರೆಕ್ಟರ್ ಥರ ಆ್ಯಕ್ಟ್ ಮಾಡ್ತಿರ್ತಾರೆ. ನಿಮ್ಮ ಮುಂದೆ ಒಂಥರ ಇರ್ತಾರೆ, ಹೊರಗಡೆ ಹೋದ್ರೆ ಇನ್ನೊಂದು ಥರ ಇರ್ತಾರೆ. ಓಕೆ. ಸೊ ಈಗ ನಂಗೆ ರೀಸೆಂಟಾಗಿ ಒಬ್ಬರು ಒನ್ ಆಫ್ ದ ಪೇರೆಂಟ್ ಹಂಗೆ ಫೋನ್ ಮಾಡಿದರು. ಮನೇಲಿ ಅಲ್ಲೇ ₹1, ₹2, ₹5 ತೊಗೋತಾ ಇದ್ದಂತೆ. ಸೊ ಅವಾಗ ಅವ್ರಿಗೆ ಏನು ಸಮಸ್ಯೆ ಇರಲಿಲ್ಲ ಅಂತೆ ಸರ್. ಮೊನ್ನೆ ಅವ್ರು ಫೋನ್ ಮಾಡಿದ್ರು, ಏನು ರಿಪೋರ್ಟ್ ಅಂತಂದರೆ, ಗುರೂಜಿ ಸ್ಕೂಲಲ್ಲಿ ಒಬ್ಬರು ದುಡ್ಡು ಒಂದು ₹10 ₹5 ತೊಗೊಂಡು ಚಾಕ್ಲೇಟ್ ತಿಂದಿದ್ದಾನಂತೆ, ಫ್ರೆಂಡ್ದು ಫೋನ್ ಬಂದಿದೆ ಅಂತ ಹೇಳಿ ಸರ್. ಅಂದರೆ ಪೇರೆಂಟಿಂಗ್ ನೋಡಿ ಸರ್, ಮಕ್ಕಳಿಗೆ ಚಿಕ್ಕವರಿದ್ದಾಗ ಅದು ಗೊತ್ತಾಗಲ್ಲ ಸರ್. ದೊಡ್ಡದಾಗ್ತಾ ಹೋದಾಗೆ ಏನಾಗುತ್ತೆ ವಿ ಡೋಂಟ್ ನೋ ಸರ್. ಎಕ್ಸಾಕ್ಟ್ಲಿ. ಇನ್ನೊಂದು ಕತೆ ಹೇಳ್ಬಿಡ್ತೀನಿ ಸರ್. ತಾವು ಒಂದು ಕತೆ ಹೇಳಿದ್ರೆ ನಾನು ಒಂದು ಕತೆ ಹೇಳ್ತೀನಿ. ಒಂದು ಸರಿ ಒಂದು ಚಿಕ್ಕವನಿದ್ದಾಗ ಮಗ ಸ್ಕೂಲಿಂದ ಅದನ್ನ ತೊಗೊಂಬರ್ತಿದ್ದಂತೆ. ಅಮ್ಮ ತುಂಬ ಖುಷಿ ಪಡೋಳಂತೆ, ಏನು ಅದು ಬೈತಿರ್ಲಿಲ್ಲಂತೆ ಸರ್. ಸೊ ದೊಡ್ಡವನ ಆಗ್ತಾ ಏನಾದಂದರೆ ಇಂಟರ್ನ್ಯಾಷನಲ್ ಒಬ್ಬ ಕಳ್ಳ ಅದ ಸರ್. ಅವ್ನಿಗೆ ಹೋಗಿ ಜೈಲ್ನಲ್ಲಿ ಹಾಕಿದ್ರು. ಸೊ ಅವನಿನ್ನೇನು ಅವ್ನಿಗೆ ಸೆಂಟೆನ್ಸ್ ಆಯಿತು, ಡೆತ್ ಸೆಂಟೆನ್ಸ್ ಆಯಿತು. ಅವ್ರ ಲಾಸ್ಟ್ ಆಸೆ ಇರುತ್ತಲ್ಲ ಸರ್, ಏನು ಮಾಡ್ಬೇಕಂತ ಹೇಳಿ. ಸೊ ನಮ್ಮ ಅಮ್ಮನ ಮೀಟ್ ಆಗ್ಬೇಕಂತ ಹೇಳ್ತಾನೆ ಸರ್ ಒಂದು ಸರ. ಆಯಿತು, ಪೊಲೀಸ್ ಅಧಿಕಾರಿಗಳೆಲ್ಲ ಓಕೆ ಅಂತೇಳಿ ಅವ್ರ ಅಮ್ಮನ ಕರ್ಕೊಂಬರ್ತಾರೆ. ಅಮ್ಮನ ಮುಂದೆ ಕರ್ಕೊಂಬರ್ತಾನೆ ಅಂತಂದು ಮಾತಾಡು ಅಂತ ಹೇಳಿದ ತಕ್ಷಣ ಅಮ್ಮನಿಗೆ ಒಂದು ಸಣ್ಣ ಕೆನ್ನೆಗೆ ಹೊಡಿತಾನೆ ಸರ್. ಯಾಕೆ ಅಂತಂದರೆ ಸರ್, ನಿಜ ಸರ್, ಪ್ರಾಕ್ಟಿಕಲ್ ನಾನು ಹೇಳ್ತಾ ಇದ್ದೇನೆ ಸರ್. ಅವನು ಹೇಳ್ತಾನೆ, ಅಮ್ಮ ಅವತ್ತು ನಾನು ಒಂದು ಸ್ಕೂಲಲ್ಲಿ ಪೆನ್ನು ಅಥವಾ ನಾನು ಒಂದು ಏನೋ ಕಳುವು ಮಾಡ್ಕೊಂಬಂದಾಗ ನನಗೆ ಅವತ್ತು ನೀವು ಕೆನ್ನೆಗೆ ಹೊಡೆದಿದ್ರೆ ಇವಷ್ಟು ದೊಡ್ಡ ಕಳ್ಳ ಆಗ್ತಿರ್ಲಿಲ್ಲ ನಾನು. ಪೇರೆಂಟಿಂಗ್ ಅಂದರೆ ಇದು ಸರ್. ಚಿಕ್ಕವರಿದ್ದಾಗ ಸರ್ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಲ್ಲ ಅಂತಾರೆ ಸರ್. ಸೊ ಇದನ್ನು ನಾವು ಮಾಡಬೇಕಾಗಿದೆ ಸರ್. ಭಾಳ ಚೆನ್ನಾಗಿದೆ ಈ ಪಾಯಿಂಟ್. ಬಟ್ ಏನಂದರೆ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಏನು ಸಮಸ್ಯೆ ಆಗುತ್ತೆ ಗೊತ್ತಾ, ಇನ್ಕ್ಲೂಡಿಂಗ್ ಮೀ, ಇದು ಗಿಡ ಯಾವಾಗ ಇದೆ, ಇದು ಮರ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮರ ಆದರೂ ಕೂಡ ನಾವು ಅನ್ಕೋತೀವಿ ಇನ್ನೂ ಗಿಡನೇ ಅನ್ಕೊಂಡ್ಬಿಟ್ಟಿರ್ತೀವಿ. ಭಾಳಷ್ಟು ಪೇರೆಂಟ್ಸ್ ಮಾಡುವಂಥ ತಪ್ಪೇನಂತಂದರೆ, ನೋಡಿ, ನಾನು ಓದಿದ್ದೀನಿ, 7ರ ತನಕ ಮಕ್ಕಳನ್ನ ದೇವ್ರ ಥರ ನೋಡಿ, ಓಕೆ, ಅದಾದಮೇಲೆ ನೀವು ಅವ್ರನ್ನ ಸೇವಕರ ಥರ ನೋಡಿ. 7 ವಯಸ್ಸಾದಮೇಲೆ ಗುಲಾಮರ ಥರ ನೋಡಿ. ಅಂದರೆ ಅವ್ರಿಗೆ ಹೇಳಿದ್ದು ನೀವು ಮಾಡಬೇಕು ಅವರು. ಆಮೇಲೆ 14 ವರ್ಷ ಆದಮೇಲೆ ಅವ್ನು ಸ್ನೇಹಿತರ ಥರ ನೋಡಿ ಅಂಥೇಳಿ. ಬಟ್ ನಮಗೆ ಏನಂದರೆ, ನಾವು ಎಷ್ಟು ಅಬ್ಸೆಸ್ಡ್ ಇರ್ತೀವಿ ಅಂದರೆ ನಮ್ಮ ಮಕ್ಕಳ ಬಗ್ಗೆ, ಅವ್ನಿಗೆ 10 ವರ್ಷ ಆದರೂ ನಾವು ಕೂಸು, ಮಗು ಅಂತ ಅಂದ್ಕೊಂಡಿರ್ತೀವಿ ನಾವು. 50 ವರ್ಷ ಆದರೂ ಅದನ್ನೇ ಅಂತಾರೆ, ಹಳ್ಳಿಯಲ್ಲ ನನ್ನ ಮಗನೇ ಅಂತಾರೆ. ಸೊ ಮಗು ಅಂದ್ಕೊಂಡು ನಾವೇನು ಮಾಡ್ತೀವಿ ಅಂದರೆ, ಅವ್ನು ಏನೇ ಮಾಡಿದ್ರು ಕೂಡ ಇಲ್ಲ ಮಗು ನಾಳೆ ಕಲೀತೆ ಅನ್ಕೋತೀವಿ. ಅವ್ನು 14 ದಾಟಿ 15, 16 ಬರ್ತಾನೆ, ಅವಾಗ ಅವನು ನೀವು ಹೇಳಿದ್ದು ಮಾಡಲ್ಲ. ಹೌದು. ಸೊ ನಾವು ಅಲ್ಲೇ ಎಡ್ಬೋದು. ನನ್ನ ಪ್ರಕಾರ ಭಾಳಷ್ಟು ಪೇರೆಂಟ್ಸ್ ಎಡ್ಬೋದಿಲ್ಲ. ಅಂದರೆ ಮಕ್ಕಳು ಯಾವ ಏಜ್ಗೆ ಅವ್ರಿಗೆ ನಾವು ಸ್ಟ್ರಿಕ್ಟಾಗಿ ಶಿಸ್ತು ಕಲಿಸ್ಬೇಕು ಅನ್ನೋದು ನಾವು ಮರ್ತು ಬಿಡ್ತೀವಿ ಸರ್. ಅದು ನಮ್ದು ಏನು ಅನ್ಕೊಂಡ್ಬಿಡ್ತೀವಿ ಗೊತ್ತಾ ಸರ್, ಡಿಫಾಲ್ಟ್ ಪೇರೆಂಟಿಂಗ್ ಅನ್ಕೊಂಡ್ಬಿಡ್ತೀವಿ ಸರ್. ಬಟ್ ನಮ್ಮ ಹತ್ರ ಬನ್ನಿ ಸರ್, ನಾವು ಡಿಸೈನ್ ಪೇರೆಂಟಿಂಗ್ ಮಾಡ್ಕೊಡ್ತೀವಿ ಸರ್. ನಿಮ್ಗೆ ಯಾವ ರೀತಿ ನಿಮ್ಮ ಮಗು ಟಾಪ್ ಆಫ್ ದ ವರ್ಲ್ಡ್ ಸರ್. ಇವತ್ತು ಸಾವಿರಾರು ಪೇರೆಂಟ್ಸ್ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಸರ್. ನನ್ನ ಆಳ್ತ ನನ್ನ ಹತ್ರ ಏನಿಲ್ಲ, ನಿಮ್ಮ ಮಗನೊಳಗೆ ಅಡಿದ ಶಕ್ತಿ ಇದೆ. ವಿ ಕ್ಯಾನ್ ರೀಪ್ರೋಗ್ರಾಮಿಂಗ್ ದೇರ್ ಮೈಂಡ್ ವಿತ್ ಸೋ ಮೆನಿ ಟೆಕ್ನಿಕ್ಸ್. ಇದೊಂದಿದೆ ಸರ್. ಇನ್ನೊಂದು ಟೆಕ್ನಿಕ್ ನೀವು ತಮ್ಮ ವೀಕ್ಷಕರಿಗೆ ಒಂದು ಫ್ರೀ ಆಗಿನ ಟೆಕ್ನಿಕ್ ಹೇಳ್ಕೊಡ್ತೀನಿ ಸರ್. ದಿಸ್ ಟೆಕ್ನಿಕ್ ಇಸ್ ಕಾಲ್ಡ್ ವಿಸ್ಪರಿಂಗ್ ಟೆಕ್ನಿಕ್ ಅಂತ ಹೇಳಿ ಸರ್. ವಿಸ್ಪರಿಂಗ್ ಟೆಕ್ನಿಕ್ ಅಂದರೆ, ರಾತ್ರಿ ಮಗು ಮಲ್ದ ತಕ್ಷಣ ನಮ್ಮ ಬ್ರೈನ್ ಏನಾಗುತ್ತೆ ಸರ್, ಬೀಟಾ ಟು ಅಲ್ಫಾ ಸ್ಟೇಟ್ ಹೋಗುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಅವೇರ್ ಆಗುತ್ತೆ. ಅದಕ್ಕೆ ಒಂದು ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ ಕರಿತೀವಿ ಸರ್. ಅಂದರೆ ಮಗುನ ಕಣ್ಣು ಈ ಥರ ಆ ಥರ ಮೂವ್ ಆಗ್ತಿರುತ್ತೆ. ಸೊ ನಿಮ್ಮ ಪೇರೆಂಟ್ಸ್ ಇವತ್ತೇನು ಈ ಎಪಿಸೋಡ್ ನೋಡ್ತಾ ಇದ್ದೀರಿ, ಈ ಟೆಕ್ನಿಕ್ ಹೆಸರು ಬಂದ್ಬಿಟ್ಟು ವಿಸ್ಪರಿಂಗ್ ಟೆಕ್ನಿಕ್ ಅಂತೇನೆ. ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಮಗುನ ಕಿವಿ ಹತ್ರ ಹೋಗಿ ಸರ್, ಪಿಸು ಮಾತಲ್ಲಿ ಸರ್. ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಲರ್ಟ್ ಆಗಿರುತ್ತೆ, ಎಚ್ಚರ ಇರುತ್ತೆ. ತಮಗೇನು ಮಗು ಡಿಸೈನ್ ಮಾಡಬೇಕಲ್ಲ ಸರ್, ಅವ್ರಿಗೆ ಆ ಡಿಫಾಲ್ಟ್ ಇದೆಯಲ್ಲ, ಈಗ ಡಿಸೈನ್ ಮಾಡ್ಬೇಕು ಮಗುನ. ಸೊ ಚಿಕ್ಕ ಮಕ್ಕಳು ಏನು ಮಲಗಿಬಿಡ್ತಾರೆ, ಒಂದು 20 ನಿಮಿಷ ಮುಗಿದ್ಮೇಲೆ ಸರ್ ಒಂದು ಸ್ಟೇಟ್ಗೆ ಹೋಗ್ತಾರೆ. ದಟ್ ಸ್ಟೇಟ್ ಈಸ್ ಕಾಲ್ಡ್ REM ಸ್ಲೀಪ್, REM, ರ್ಯಾಪಿಡ್ ಐ ಮೂಮೆಂಟ್. ಅವಾಗ ನೀವು ಮೆತ್ತಿಗೆ ಹೋಗಿ ಕಿವಿ ಹತ್ರ ಪಿಸು ಮಾತಲ್ಲಿ ಯು ಆರ್ ಸ್ಟ್ರಾಂಗ್. ನಿಮ್ಮ ಮಗುಂದು ಏನು ಡಿಫಾಲ್ಟ್ ಇದೆಯಲ್ಲ, ರೀಕ್ರಿಯೇಟ್ ಇನ್ ದ ಪಾಸಿಟಿವ್ ವೇ ಡಿಸೈನ್. ಸೊ ಸಬ್ಕಾನ್ಷಿಯಸ್ ಮೈಂಡ್ ಕೇಳುತ್ತೆ. ಈ ವಿಸ್ಪರಿಂಗ್ ಟೆಕ್ನಿಕ್ದ ಸೋ ಮೆನಿ ಥಿಂಗ್ಸ್. ಯಾವ ಮಗು ಊಟ ಮಾಡಲ್ಲ ಅಂತಿದೆ, ಯಾವ ಮಗು ಕಾನ್ಸಂಟ್ರೇಷನ್ ಆಗಿಲ್ಲ ಅಂತಿದ್ರು, ಇವರಿಗೆಲ್ಲ ಥೌಸಂಡ್ಸ್ ಆಫ್ ರಿಸಲ್ಟ್ಸ್ ನಾವು ಕೊಟ್ಟಿದ್ದೇವೆ. ದಿಸ್ ಟೆಕ್ನಿಕ್ ಇಸ್ ಕಾಲ್ಡ್ ಎಸ್ ವಿಸ್ಪರಿಂಗ್ ಟೆಕ್ನಿಕ್. ವೆರಿ ನೈಸ್. ಸೊ ಸಬ್ಕಾನ್ಷಿಯಸ್ ಮೈಂಡಿನ ಶಕ್ತಿ ಅದು. ಅಂದರೆ ನೀವೇನು ಹೇಳ್ತೀರಾ ಅದು ನಿಜ ಅಂತ ಒಪ್ಕೊಳ್ಳುತ್ತೆ ಮತ್ತು ಅದೇ ಥರದ್ದು ಮಾಡುತ್ತೆ ಅಲ್ವಾ. ಇದೊಂದು ಗೋಲ್ಡನ್ ಪೇರೆಂಟಿಂಗ್ ಫಾರ್ಮುಲಾ ಸರ್ ನನ್ನ ಕಡೆಯಿಂದ. ಸೋ ಮೆನಿ ಫಾರ್ಮುಲಾಸ್.
ಇನ್ನೊಂದು ಫಾರ್ಮುಲಾ ಹೇಳ್ಬಿಡ್ತೀನಿ ಸರ್, ಹಂಗೆ ಹೆಂಗೋ ನೀವು ಇಷ್ಟೆಲ್ಲ ಕೇಳ್ತಾ ಇದ್ದೀರಿ. ಸೊ ದೆರ್ ಈಸ್ ಅ ಟೆಕ್ನಿಕ್ ಕಾಲ್ಡ್ ಎಸ್ ಭ್ರಾಮ್ರಿ ಅಂತಿದೆ ಸರ್, ತಾವೆಲ್ಲ ನೋಡಿರ್ಬೋದು. ಅಂದರೆ ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಆಗೋಕ್ಕೆ ಭ್ರಾಮ್ರಿ ಮೇಲೆ ಇವತ್ತು ವರ್ಲ್ಡ್ ವೈಡ್ ತುಂಬ ರಿಸರ್ಚ್ ಮಾಡಿದ್ದಾರೆ ಸರ್. ಅದಕ್ಕೆ ನಾವೇನು ತಂದಿದ್ರೆ ವಿ ಕಾಲ್ಡ್ ಆಸ್ ಅ ನ್ಯೂರಾನ್ಸ್ ಅಂತ ಕರಿತೀವಿ ಸರ್ ಇಂಗ್ಲೀಷ್ನಲ್ಲಿ. ನಮ್ಮ ನ್ಯೂರಾನ್ಸ್ ಆಕ್ಟಿವೇಟ್ ಆದರೆ ಮಕ್ಕಳಿಗೆ ವಿದಿನ್ 1 ವೀಕ್ದಲ್ಲಿ ವಿ ಹ್ಯಾವ್ ಗಾಟ್ ಸೋ ಮೆನಿ ರಿಸಲ್ಟ್ಸ್ ಸರ್. ಒಂದು ನ್ಯೂರಾನ್ಸ್ ಆಡಿಯೋ ಅಂತಿದೆ ಸರ್, ಸ್ಪೆಷಲಿ ಒಂದು ಫ್ರೀಕ್ವೆನ್ಸಿ ಮೆಜಾಗೇಜಲ್ಲಿ ಇರುತ್ತೆ ಅದು ಹರ್ಟ್ಸಲ್ಲಿ. ಸೊ ಆ ನ್ಯೂರಾನ್ಸ್ ಆಡಿಯೋ ಹಾಕಿ ನಿಮ್ಮ ಮಕ್ಕಳು ಮಲಗಿಸಿದಾಗ ಆ ಮಗುಗೆ ಬ್ರೈನ್ ಹೀಲ್ ಆಗುತ್ತೆ ಸರ್, ಅವ್ರ ಕಾನ್ಸಂಟ್ರೇಷನ್, ಮೆಮ್ರಿ ಪವರ್ ಎಲ್ಲ ಚೆನ್ನಾಗುತ್ತೆ. ಅದು ಬೇಕಂದ್ರೆ ಅದು ಇದೆ ಸರ್ ಮತ್ತು ನ್ಯೂರಾನ್ಸ್ ಆಡಿಯೋ. ಅದಿಲ್ಲ ಬೇಡಪ್ಪ ನ್ಯಾಚುರಲ್ ವೇ ತರೀಕಾದಲ್ಲಿ ನಾವು ಮಾಡ್ಕೋಬೇಕಂದ್ರೆ ವಿ ಕಾಲ್ಡ್ ಆಸ್ ಭ್ರಾಮ್ರಿ ಪ್ರಾಣಾಯಾಮ ಅಂತ ಹೇಳ್ತಾರೆ ಸರ್. ಹಮ್ಮಿಂಗ್ ಸೌಂಡ್, ಸೊ ಬ್ರೈನ್ ಆಕ್ಟಿವೇಟ್ ಆಗುತ್ತೆ ಸರ್. ಸೊ ದಿಸ್ ಈಸ್ ದ ಪವರ್ ಆಫ್ ಅವರ್ ಇಂಡಿಯನ್ ಯೋಗ ಅಥವಾ ನಮ್ಮ ಪ್ರಾಣಾಯಾಮ ಅಥವಾ ಧ್ಯಾನಕ್ಕಿರೋ ಶಕ್ತಿ ಸರ್. ಎಸ್, ಇದು ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ. ನಾನು ಮೊದಲನೇ ಬಾರಿಗೆ ಭ್ರಮರಿ ಪ್ರಾಣಾಯಾಮ ನಾನು ಮೊನ್ನೆ ಮಾಡಿದೆ. ಓಕೆ, ಒಂದು 3-4 ದಿನದ ಹಿಂದೆ ಮಾಡಿದೆ ನಾನು. ನಮ್ಮ ಡಾಕ್ಟರ್ ಮಾಲಿನಿಯವರು ಇದ್ರ ಬಗ್ಗೆ ಹೇಳಿದರು, ಬಟ್ ನಾನು ಬೇರೆ ಮಾಡ್ತಿದ್ದೆ, ಬಟ್ ಭ್ರಮರಿ ಮಾಡಿರಲಿಲ್ಲ. ಭಾಳ ಚೆನ್ನಾಗಿದೆ, ಅದನ್ನು ಆಸಕ್ತರು ದಯವಿಟ್ಟು ಮಾಡಿ. ಕೆಲವೊಂದು ಲಿಂಕ್ಗಳು, ಅದರ ವಿಡಿಯೋ ಲಿಂಕ್ಗಳು ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ ಅವ್ರದ್ದಿರ್ಬೋದು, ಬೇರೆ ಲಿಂಕ್ಗಳು ಏನಾದರೂ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದು ನೀವು ಮಾಡಿ ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ಖಂಡಿತ ಮಾಡಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಕೊನೆಯದಾಗಿ 1-2 ಪ್ರಶ್ನೆಗಳಿದೆ. ಅದರಲ್ಲಿ ಒಂದು, ನೀವು ಸ್ಪಿರಿಚುವಲ್ ಕೋಶಂಟ್ ಅಂತ ಹೇಳಿದ್ರಿ. ಏನದು ಸ್ಪಿರಿಚುವಲ್ ಕೋಶಂಟ್ ಅಂತಂದರೆ? ಸರ್, ಪ್ರತಿಯೊಬ್ಬರಿಗೂ ಇವತ್ತು ಬ್ಯಾಂಕ್ ಅಕೌಂಟ್ ಜಾಸ್ತಿ ಮಾಡ್ಕೋತಾ ಇದ್ದೀವಿ ಸರ್ ನಾವೆಲ್ಲ. ಸೊ ಮಕ್ಕಳನ್ನ ರಿಲೇಟೆಡ್ ಬ್ಯಾಂಕ್ ಅಕೌಂಟ್ ಹೇಳಿ ನಾನು ಅದಕ್ಕೆ ನಿಮ್ಗೆ ಉತ್ತರ ಕೊಡ್ತೇನೆ ಸರ್. ಸರ್, ನಮ್ಮ ಮಕ್ಕಳಿಗೆ ಏನು ಅವಶ್ಯಕತೆ ಗೊತ್ತಾ ಸರ್? ಬ್ಯಾಂಕ್ ಅಕೌಂಟ್ ಅವಶ್ಯಕತೆ ಇಲ್ಲ. ನಮ್ಮ ಮಕ್ಕಳಿಗೆ ಯಾವ ಡಿಪಾಸಿಟ್ ಇದೆ ಗೊತ್ತಾ ಸರ್? ಇವತ್ತು ಅವ್ರಿಗೆ ಲವ್ ಅನ್ನು ಡಿಪಾಸಿಟ್ ಕೊಡ್ಬೇಕು ಸರ್. ನಾವು ಎಷ್ಟು ಲವ್ ಕೊಡ್ತೀವಿ ಆ ಲವ್ ಡಿಪಾಸಿಟ್ ಇರ್ತಾ ಹೋಗುತ್ತೆ ಸರ್. ಬಟ್ ಇವತ್ತು ಏನಾಗ್ತಾ ಇದೆ, ನಮ್ಮ ನಿಜವಾಗಿ ಬ್ಯಾಂಕ್ ಸಿಸ್ಟಮ್, ಮನೆಯಲ್ಲಿ ಪೇರೆಂಟಿಂಗು ವಿಡ್ರಾವಲ್ ಸಿಸ್ಟಮ್ ಆಗ್ತಾ ಇದೆ ಸರ್. ಅಂದರೆ ಆ ಮಗುಗೆ ನಾವು ಪ್ರತಿಯೊಂದಕ್ಕೂ ಹಂಗೆ ಹಿಂಗೆ ಬೈತಿದ್ವಲ್ಲ, ಪ್ರತಿ ಬಾರಿ ಅವ್ನು ಬೈದಾಗ ಅವ್ನು ನಮ್ಮಿಂದ ವಿಡ್ರಾವಲ್ ಆಗ್ತಾ ಇದ್ದಾನೆ ಸರ್. ಓಕೆ ಓಕೆ ಓಕೆ. ನಮ್ಮ ಬ್ಯಾಂಕ್ ಸಿಸ್ಟಮ್ ಹೆಂಗೆ ಬೇಕಾಗುತ್ತೆ ಸರ್ ಪೇರೆಂಟಿಂಗಲ್ಲಿ? ಅವ್ರಿಗೆ ಲವ್, ಅಫೆಕ್ಷನ್, ಅನ್ಕಂಡೀಷ್ನಲ್ಸ್, ನೀನೊಳಗೆ ಟಾಪರ್ ಇದೆ, ಇವ್ರದ ಟಾಪ್ ಆಫ್ ದ ವರ್ಲ್ಡ್ ಅನ್ನೋ ಒಂದು, ನೀವು ಎಷ್ಟು ಆ ಒಂದು ಡಿಪಾಸಿಟ್ ಮಾಡ್ತೀರಾ ಸರ್, ಅವ್ರ ಮೈಂಡ್ ರೀಚ್ ಮಾಡುತ್ತೆ. ಬಟ್ ಪೇರೆಂಟಿಂಗ್ ಇವತ್ತು ಏನಾಗಿದೆ ಸರ್, ವಿಡ್ರಾವಲೇ ನಡೀತಾ ಇದೆ ಸರ್. ಎಲ್ಲರ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೆ ಸ್ಕೂಲು, ಹೋಮ್ವರ್ಕು, ಟ್ಯೂಷನ್ಸು, ಅದು ಇದೊಂದು ಬರೀ ವಿಡ್ರಾವಲ್. ಸರ್, ಡಿಯರ್ ಪೇರೆಂಟ್ಸ್, ನಿಮ್ಮ ಮಕ್ಕಳಿಗೆ ಡಿಪಾಸಿಟ್ ಮಾಡಿ, ಲವ್ ಕೊಡಿ ಸರ್, ಡಿಸೈನ್ ಕೊಡಿ ಸರ್ ಅವ್ರಿಗೆ ಒಂದು ಪ್ರಾಪರಾಗಿ. ಸೊ ಇದೆಲ್ಲ ಎಲ್ಲಿ ಬರ್ತಂದರೆ ಇಟ್ ಕಮ್ಸ್ ಅಂಡರ್ ಸ್ಪಿರಿಚುವಲ್ ಕೋಶನ್ ಸರ್. ಇದು ಯಾವುದು ದುಡ್ಡು ಕೊಟ್ಟು ತಗೋವಂಥ ವಸ್ತು ಅಲ್ಲ ಸರ್. ನಾನು ಹೇಳೋದಿದ್ದನ್ನೆಲ್ಲ ನಮ್ಮ ಜೊತೆನೇ ಇದೆ, ನಮ್ಮ ಒಳಗಿದೆ ಸರ್. ದಟ್ ದ ಸ್ಪಿರಿಚುವಲ್ ಕೋಶಂಟ್. ವಂಡರ್ಫುಲ್ ವಂಡರ್ಫುಲ್. ಮಲ್ಲಿಕಾರ್ಜುನ ಸರ್, ಕೊನೆಯದಾಗಿ ಈಗ ನೋಡ್ತಿರುವಂಥ ಪೇರೆಂಟ್ಸ್ಗೆ ಇದನ್ನು ಕಲಿಬೇಕು, ಇದರಲ್ಲಿ ಭಾಗವಹಿಸಬೇಕು ಅಂದರೆ ಹೇಗೆ, ಅದು ಏನು ಮಾಡ್ತೀರಾ ನೀವು, ಹೇಗೆ ಏನೆಲ್ಲ ಮಾಡ್ತೀರಾ? ಸರ್, ವಿ ಡೂ ಅ ಪ್ರೋಗ್ರಾಮ್ ಬ್ಯಾಂಗ್ಳೂರ್ದಲ್ಲಿ ಅಥವಾ ನಮ್ಮ ಬೆಲ್ಗಾಮ್, ಕರ್ನಾಟಕಾದ್ಯಂತ, ಪ್ಯಾನ್ ಇಂಡಿಯಾದಲ್ಲೂ ನಾನು ಪೇರೆಂಟಿಂಗ್ ವರ್ಕ್ಶಾಪ್ಸ್ ಅಂತ ಮಾಡ್ತೇನೆ. ವಿ ಡೂ ಅ ಪ್ರೋಗ್ರಾಮ್ ಕಾಲ್ಡ್ ಆಸ್ ಮನೋಯೋಗ ಅಂತ ಪ್ರೋಗ್ರಾಮ್ ಮಾಡ್ತೀವಿ, ಮನಸ್ಸಾಕ್ಷಿ ಅಂತ ಪ್ರೋಗ್ರಾಮ್ ಮಾಡ್ತೀನಿ, ಅಥವಾ ಆರ್ಟ್ ಆಫ್ ಪೇರೆಂಟಿಂಗ್ ಅಂತ ಪ್ರೋಗ್ರಾಮ್ ಇದೆ ಸರ್. ಕಳೆದ 17 ವರ್ಷದಿಂದ ಈ ಪ್ರೋಗ್ರಾಮ್ಸ್ ನಾನು ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ನಾನು ಪಿರಾಮಿಡ್ಸಲ್ಲಿರ್ಬೋದು, ಬ್ಯಾಂಗ್ಳೂರ್ ಬೇರೆ ಬೇರೆ ರೆಸಾರ್ಟ್ಸಲ್ಲಿ, ಹೋಟೆಲ್ಸಲ್ಲಿ ಮಾಡ್ತಿರ್ತೀನಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಎಲ್ಲ ಜರ್ನಿ ಮಾಡೋಕ್ಕೆ ಆಗ್ತಾ ಇಲ್ಲ ಸರ್ ಎಷ್ಟೋ ಜನಕ್ಕೆ ಒಂದು ಪ್ಲೇಸಿಂದ ಬರೋಕ್ಕೆ. ಕರೆಕ್ಟ್. ವಿ ಹ್ಯಾವ್ ಕಮ್ ಔಟ್ ವಿತ್ ದ ಆನ್ಲೈನ್ ಪ್ರೋಗ್ರಾಮ್ಸ್. ಆನ್ಲೈನಲ್ಲಿ ಮನೆಯಲ್ಲಿ ನೀವು ಕೂತ್ಕೊಂಡು ನಿಮ್ಮ ಮಗುನ ಪಕ್ಕಕ್ಕೆ ನೀವು ಕೂತ್ಕೊಂಡು ಈ ಎಲ್ಲನೂ ಕಲಿಬೋದು. ವೆರಿ ನೈಸ್. ಸೊ ಇದು ಒಂದು. ಆಮೇಲೆ ತಾವು ಕೇಳಿದೆ ಸರ್, ಇದು ಪೇರೆಂಟಿಂಗ್ ಅನ್ನೋದು ಎಲ್ಲಿವರೆಗೆ ಜಗತ್ತಿದೆ ಅಲ್ಲಿವರೆಗೆ ಇದ್ದೇ ಇರೋದು ಸರ್ ಇದು. ಎಕ್ಸಾಕ್ಟ್ಲಿ. ಸೊ ಇದು ಯಾವುದು ಕೂಡ ಐ ವಾಂಟ್ ಟು ಗಿವ್ ಜಸ್ಟ್ 2 ಎಕ್ಸಾಂಪಲ್ಸ್ ಸರ್. ಮೋಸ್ಟ್ಲಿ ಈ ವೇದಿಕೆಗೆ ಸುತ್ತ ಆಗುತ್ತೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಸರ್. ಸಚಿನ್ ಅವರು ದ ಗ್ರೇಟ್ ಕ್ರಿಕೆಟ್ ಗಾಡ್ ಅಂತ ನಾವು ಹೇಳ್ತೀವಿ. ಸಚಿನ್ ಅವ್ರ ತಂದೆಯವರು ರಮೇಶ್ ಟೆಂಡೂಲ್ಕರ್ ಅವರು. ಅವ್ರ ಮಗನ್ನ ನೋಡಿದ್ರು ಸರ್ ಅವತ್ತು, ಅವನೊಳಗೆ ಸಾಮರ್ಥ್ಯ ನೋಡಿದ್ರು, ಅವ್ನ ಕ್ವಾಲಿಟೀಸ್ ನೋಡಿದ್ರು. ಇವತ್ತು ಅವ್ರ ಮಗ ಏನಾದ್ರು ಸರ್ ಕ್ರಿಕೆಟ್ ಆಫ್ ಗಾಡ್ ಆದರು ಸರ್. ಎಲ್ಲೋ ಒಂದು ಕಡೆ ನನಗೆ ಅನಿಸೋ ಅಭಿಪ್ರಾಯ ಸರ್, ನಾನು ಯಾರ ಬಗ್ಗೆ ಕ್ಲಾರಿಟಿ ಹೇಳೋಕ್ಕೆ ಹೋಗ್ತಾ ಇಲ್ಲ. ಬಟ್ ಇವತ್ತು ಸಚಿನ್ ಅವ್ರ ಮಗ ಅರ್ಜುನ್ ಟೆಂಡೂಲ್ಕರ್ ಎಲ್ಲೋ ಏನೋ ಇಂಡಿಯನ್ ಕ್ರಿಕೆಟಲ್ಲಿ ಬರ್ತಾ ಇಲ್ಲ ಸರ್. ನಿನ್ನೆ ಮೊನ್ನೆ ಬಂದಂಥ ನಮ್ಮ ಸೂರ್ಯವಂಶಿ ಇವತ್ತು ಇಂಡಿಯನ್ ಕ್ರಿಕೆಟ್ ಟೀಮ್ ಸೆಲೆಕ್ಟ್ ಆದರು ಸರ್. ದ ಟ್ಯಾಲೆಂಟ್. ಸೊ ಎಲ್ಲೋ ಒಂದು ಕಡೆ ಪೇರೆಂಟಿಂಗ್ ಒಳಗೆ ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ ಸರ್. ಎಕ್ಸಾಂಪಲ್ ಇವತ್ತು ಅಭಿಷೇಕ್ ಬಚ್ಚನ್, ತಂದೆಯವರು ಅಷ್ಟು ಲೆಜೆಂಡ್ ಹಿಂದಿ ಫಿಲ್ಮ್ ಹಿಸ್ಟ್ರಿ. ಬಟ್ ಎಲ್ಲೊಂದು ಕಡೆ ಅಭಿಷೇಕ್ ಬಚ್ಚನ್ ಅವ್ರ ಲೈಫ್ ಆಗಿರ್ಬೋದು ಅಥವಾ ಅವ್ರದ್ದು ಒಂದು ನಡೆದು ಬಂದ ತಂದೆಯವ್ರು ಮೀರ್ಸೋಕ್ಕಾಗಲಿಲ್ಲ ಅಂತ ಹೇಳ್ತಾ ಇದ್ದೇನೆ ಸರ್. ಸಚಿನ್ ಅವ್ರ ರೆಕಾರ್ಡ್ಸ್ ಟು ಬಿ ಬ್ರೋಕನ್ ಅಂತ ಹೇಳ್ತಾರೆ, ಬಟ್ ಎಲ್ಲೋ ಅದು ಆಗಲಿಲ್ಲ ಅನಿಸ್ತಿದೆ ಸರ್. ಸೊ ಇವತ್ತು ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ ಸರ್. ವಿ ಆರ್ ವೆರಿ ಪ್ರೌಡ್. ನಮ್ಮ ಯಂಗೆಸ್ಟ್ ಚೆಸ್ ಚಾಂಪಿಯನ್ ಆದರು ಸರ್ ಗುಕೇಶ್ ಅವ್ರ ತಂದೆ ತಾಯಿ ಮಗನಿಗೋಸ್ಕರ ಮೆಡಿಕಲ್ ಪ್ರಾಕ್ಟೀಸ್ ಬಿಟ್ಟು ಚೆನ್ನೈ ಕರ್ಕೊಂಡು ಹೋಗಿದ್ದೆ, ಮೇಡ ಯಂಗೆಸ್ಟ್ ಚೆಸ್ ಚಾಂಪಿಯನ್ ಸರ್. ಸೊ ಪೇರೆಂಟಿಂಗು ತುಂಬ ಅಂದರೆ ತುಂಬ ರೋಲ್ ಇದೆ ಸರ್. ನಾವು ಹೇಳ್ತೀವಿ ಗುರೂಜಿ ಸ್ಕೂಲ್ಗೆ ಹಾಕ್ತೀನಿ, ಟ್ಯೂಷನ್ಗೆ ಹಾಕ್ತೀನಿ, ಏನೋ ಕ್ಲಾಸ್ಗೆ ಹಾಕ್ತೀನಿ ಸರ್. ದಟ್ಸ್ ನಾಟ್ ವರ್ಕ್ ಸರ್. ದೇ ನೀಡ್ ಅಸ್ ಸರ್. ದೇ ನೀಡ್ ಅವರ್ ಲವ್. ಸೊ ಇದು ನಾನು ಹೇಳೋದು.
ಆಮೇಲೆ ಇನ್ನೊಂದು ಸರ್ ಪೇರೆಂಟಿಂಗ್ ನಾನು ನೋಡ್ತಾ ಇದ್ದೀನಿ. ಒಂದು ವಿಚಾರ ನಾನು ಇಂಟರಪ್ಟ್ ಮಾಡಬೇಕು. ಏನಂದರೆ ನನಗನ್ಸುತ್ತೆ, ಈಗ ನೋಡಿ ಸಚಿನ್ ತೆಂಡೂಲ್ಕರ್ಗೆ ಮುಂದೆ ಅವ್ರ ತಂದೆ ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ, ರಮೇಶ್ ತೆಂಡೂಲ್ಕರ್ ಯಾರಿಗೂ ಗೊತ್ತಿರಲಿಲ್ಲ. ಸೊ ಅವ್ನಿಗೆ ಏನು ನಿರೀಕ್ಷೆಗಳಿರಲ್ಲ ಅವ್ರ ಬಗ್ಗೆ. ಅವರು ಬೆಳೆದ್ರು ತುಂಬ ಒಳ್ಳೆ ಕ್ರಿಕೆಟ್ ಆದರು. ಬಟ್ ಅರ್ಜುನ್ ತೆಂಡೂಲ್ಕರ್ ಮೇಲೆ ಏನಂದರೆ ಸಚಿನ್ ತೆಂಡೂಲ್ಕರ್ ಮಗ ಅಂತ ಒಂದು ಭಾರ ಒಂದು. ಸೊ ಅದು ಒಂದು ಕೆಲವೊಂದು ಸಲ ನೆಗೆಟಿವ್ ಆಗಿ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಅದನ್ನು ಮೀರಿ ಅವರು ಬೆಳೆಯೋದು ಅಥವಾ ಅದನ್ನು ಮೀರಿ ಅವರು ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದು ಅದು ಇರುತ್ತೆ. ಅದು ದಟ್ ಮೇ ಹ್ಯಾಪನ್. ಎರಡನೇದೇನೆಂದರೆ ಸರ್ ನನಗನ್ಸೋದು, ದಿಸ್ ಮೈ ಪರ್ಸನಲ್, ಎಸ್ ಪ್ಲೀಸ್, ಏನಂದರೆ ಈಗ ನೋಡಿ ಇದು ಇದೆಯಲ್ಲ, ಏನೇಳಿ ಕ್ರಿಕೆಟರ್ ಇರ್ಬೋದು ಅಥವಾ ಒಬ್ಬ ಫಿಲ್ಮ್ ಸ್ಟಾರ್ ಇರ್ಬೋದು ಅಥವಾ ಕಲಾವಿದ ಆಗೋದಿರ್ಬೋದು, ಇವಕ್ಕೆಲ್ಲ ಒಂದು ಏನೋ ಒಳಗಡೆ ಒಂದು ಏನೋ ಇರುತ್ತೆ, ಒಂದು ಇನ್ನರ್ ಸ್ಪಾರ್ಕ್ ಇರುತ್ತೆ. ಇದನ್ನು ನೀವು ಕ್ರಿಯೇಟ್ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ. ಒಂದಿದ್ದರೆ ಅದನ್ನು ನೀವು ಡೆವಲಪ್ ಮಾಡ್ಬೋದು, ಅದು ಹೋನಿಂಗ್ ಅಂತಾರಲ್ಲ, ಅದನ್ನು ಮಾಡ್ಬೋದು. ಅದಕ್ಕೆ ಒಂದು ಗಿಡ ಇದೆ ಅಂದರೆ ನೀವು ಕಟ್ ಮಾಡಿ ಅದನ್ನು ಹೆಂಗೆ ಬೆಳೆಸ್ಬೇಕು ಅನ್ನೋ ಗಿಡ ಅದರ ಸ್ಪಾರ್ಕ್ ಇಲ್ಲ ಅಂತಂದರೆ ಸೊ ಅದನ್ನು ನೀವು ಮಾಡೋಕ್ಕಾಗಲ್ಲ ಅಂತ ಸೊ ಹೀಗಾಗಿ ನನಗನ್ಸುತ್ತೆ ಈ ಥರ ತುಂಬ ಫೇಮಸ್ ಪೇರೆಂಟ್ಸು ಅಥವಾ ಅಣ್ಣ ಇರ್ತಾನೆ, ಅವ್ರ ಮನೇಲಿರ್ತಾರಲ್ಲ ಅಂಥವ್ರಿಗೆ ಆ್ಯಕ್ಚುಲಿ ಕಷ್ಟ ಲೈಫ್. ಹೌದು ಸರ್, ಹೌದು. ಯಾಕೆ ಅಭಿಷೇಕ್ ಬಚ್ಚನ್, ಅಮಿತಾಬ್ ಬಚ್ಚನ್ ಆಗ್ಬೇಕ್ರಿ? ನನ್ನ ಪ್ರಶ್ನೆ. ಸಚಿನ್ ತೆಂಡೂಲ್ಕರ್ ಮಗ ಯಾಕೆ ಸಚಿನ್ ತೆಂಡೂಲ್ಕರ್ ಆಗಬೇಕು? ಅವ್ನು ಕ್ರಿಕೆಟರ್ ಯಾಕೆ ಆಗಬೇಕು? ನನ್ನ ಪ್ರಕಾರ ಅದು ಅಂದರೆ ಡಿಫಾಲ್ಟ್ ನಾವು ಅನ್ಕೊಂಡ್ಬಿಡ್ತೀವಿ ಅವ್ನು ಕ್ರಿಕೆಟರ್ ಆಗಬೇಕು ಅಂತ. ಇಟ್ಸ್ ನಾಟ್ ನೆಸಸರಿ ಸರ್. ಅದೇ ಮುಂದೆ ಹಿಂದೆ ಇತ್ತು ಸರ್, ಲಾಯರ್ ಮಗ ಲಾಯರ್ ಆಗಬೇಕು, ಡಾಕ್ಟರ್ ಮಗ ಡಾಕ್ಟರ್ ಆಗಬೇಕು ಅನ್ನೋದಿತ್ತು. ಬಟ್ ಟುಡೇಸ್ ಇವ್ರು ನಾವೇನು ಹೇಳಿದ್ವಲ್ಲ ಸರ್, ಇವರೆಲ್ಲ. ಸೊ ಅದು ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಗುಕೇಶ್ ಅವ್ರ ತಂದೆ ತಾಯಿ ಡಾಕ್ಟರ್ಸ್, ಮಗ ಸ್ಪೋರ್ಟ್ಸ್. ಸೂರ್ಯವಂಶಿ ಪೇರೆಂಟ್ಸ್, ಅವರು ಬೇರೆ ಜಾಬ್, ಮಗ ಕ್ರಿಕೆಟರ್. ಅಂದರೆ ಈ ಒಂದು ಯಾವುದು ನಿರೀಕ್ಷೆ ಇಲ್ದಂಗೆ ಇವತ್ತು ಪೇರೆಂಟಿಂಗ್ ಆಗ್ತಾ ಇದೆ ಸರ್ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಆ ಒಂದು ತುಂಬ ನಿರೀಕ್ಷೆಗಳು ಕೂಡ ಕೆಲವೊಂದ್ಸಲ ಇದು ಆಗ್ತವೆ ಅಂತ, ಅಂದರೆ ಅವ್ರಿಗೆ ಪ್ರೆಷರ್ ಕ್ರಿಯೇಟ್ ಮಾಡ್ತೇವೆ ಅಂತ ನನಗೆ ಅನ್ಸುತ್ತಲ್ವಾ. ಒಂದು ಮಲ್ಲಿಗೆ ಗಿಡ ಪಕ್ಕದಲ್ಲಿ ಗುಲಾಬಿ ಗಿಡ ಬೆಳೀತಾ ಇದೆ ಅಂದಾಗ ಆ ಮಲ್ಲಿಗೆ ಗಿಡ ಅನ್ಕೋಬಾರ್ದು ನನ್ನ ಪಕ್ಕದಲ್ಲಿ ಬೆಳೀತಾ ಇದೆ, ಇದು ಮಲ್ಲಿಗೆನೇ ಅಂತ ಅನ್ಕೋಬಾರ್ದು. ಅದು ಗುಲಾಬಿ, ಅದು ಅದ್ರ ಮುಳ್ಳಿರುತ್ತೆ, ಬಟ್ ಅದ್ರ ಅಷ್ಟೇ ಬ್ಯೂಟಿಫುಲ್ ಅದಕ್ಕೆ ರೋಸ್ ಇರುತ್ತೆ ಅಲ್ವಾ, ಅದಕ್ಕೆ ಹೂ ಇರುತ್ತೆ. ಸೊ ಅದು ಅಂದರೆ ಅದು ಬೇರೆ ಅಂತ. ನನ್ನ ಮಗ ನನ್ನಿಂದ ಬಂದಿದ್ದಾನೆ, ಬಟ್ ನಾನಲ್ಲ, ಅವನು ಬೇರೆನೇ. ಅವನು ನನ್ಕಿನ ಎಕ್ಸೆಲ್ ಆಗ್ಬೋದು, ಆಗದೆ ಇರ್ಬೋದು, ಅವ್ನು ಬೇರೆ ಫೀಲ್ಡ್ ಚೂಸ್ ಮಾಡ್ಕೊಳ್ಬೋದು. ಅಂದರೆ ಅವನನ್ನು ಇಂಡಿಪೆಂಡೆಂಟಾಗಿ ಬಿಟ್ಬಿಡ್ಬೇಕು ಅನ್ನೋದು ಒಂದು ಹಂತಕ್ಕೆ ನಾವು ನಮ್ಮ ಗೈಡೆನ್ಸ್ ಕೊಟ್ಟು ಆಮೇಲೆ ಅವನಿಷ್ಟ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಫಾದರ್ ಶುಗರ್ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದರು. ಓಕೆ, ನಮ್ಮ ತಾಯಿ ಹೌಸ್ ವೈಫು. ಜರ್ನಲಿಸಮ್ ಅನ್ನೋದು ಗೊತ್ತೇ ಇಲ್ಲ ನಮ್ಮ ತಂದೆ ತಾಯಿಗಳಿಗೆ, ನನಗೂ ಗೊತ್ತಿರಲಿಲ್ಲ. ಬಟ್ ನಾನು ಇಲ್ಲೇನೋ ಮಾಡೋಕ್ಕೆ ಸಾಧ್ಯ ಆಯಿತು. ಯಾಕೆ ಸಾಧ್ಯ ಆಯಿತು ಅಂದರೆ ಅವ್ರೇನು ಮಾಡಿದ್ರು, ಎಜುಕೇಷನ್ ಕೊಟ್ಟರು. ಆಮೇಲೆ ನೋಡಪ್ಪ, ನಿನ್ನ ದಾರಿ ನೀವು ಹುಡುಕು, ನೀನು ಯೋಚನೆ ಮಾಡು. ನನ್ನ ಮೇಲೆ ನಂಬಿಕೆ ಇತ್ತು ಅವ್ರಿಗೆ. ಕರೆಕ್ಟ್. ನನಗೂ ಆಮೇಲೆ ಸ್ವಲ್ಪ ನಂಬಿಕೆ ಬಂತು. ಫಸ್ಟ್ ಇರಲ್ಲ ನಮಗೆ ನಂಬಿಕೆ, ಆಮೇಲೆ ಬರುತ್ತೆ, ನಿಧಾನವಾಗಿ ಮಾಡು. ಆಮೇಲೆ ಏನೊಂದು ಸಣ್ಣದಾಗಿ ಈ ಥರ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಇದು ಪೇರೆಂಟ್ಸ್ಗಳು ಅಂದರೆ ಅವ್ರಿಗೆ ಒಂದು ಫುಲ್ ಪೊಟೆನ್ಷಿಯಲ್ ಅರಳಕ್ಕೆ ಬಿಡಬೇಕು. ಬಟ್ ಏನಂದರೆ ಪಕ್ಕದಲ್ಲೇ ನಿಂತ್ಕೊಂಡು ಯಾವಾಗ ಅರಳ್ತೀಯಾ ಅಂತ ಕಾಯ್. ಸರ್ ನಮಗೆ ಎಷ್ಟೋ ಜನ ಪೇರೆಂಟ್ಸ್ ಇದೆ ಸರ್, ಜಾಯಿನ್ ಮಾಡಿಬಿಡ್ತಾರೆ, ಮಾಡಿದ ತಕ್ಷಣ ಏನು ಜೀನಿಯಸ್ ಆಗ್ಬೇಕಂತ ಹೇಳ್ತಾರೆ ಸರ್. ಎಕ್ಸಾಕ್ಟ್ಲಿ. ಸರ್ ನಾವು ಜೀನಿಯಸ್ ಒಂದು ಎಕ್ಸಾಂಪಲ್ ಇಸ್ ಥಾಮಸ್ ಅಲ್ವಾ ಎಡಿಸನ್. ಅವ್ರು ಲೆಟ್ರ್ ಓದ್ತಾರೆ, ಯಾವ ಸ್ಕೂಲಿಂದ ಮಗುನ ತೆಗೆದು ಹೋಗಿರ್ತಾರೆ, ಆ ತಾಯಿ ಅದನ್ನ ಲೆಟ್ರನ್ನ ಮಗುಗೆ ಹೇಳಲ್ಲ, ಪಾಸಿಟಿವ್ ಆಗಿ ಓದ್ತಾರೆ ಸರ್. ಅದು ಮುಂದೆ ದೊಡ್ಡವನಾದ್ಮೇಲೆ ಮನೆಗೆ ಬಂದಾಗ ಥಾಮಸ್ ಅಲ್ವಾ ಎಡಿಸನ್ ಆ ಲೆಟ್ರ್ ನೋಡಿಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್. ಮೋಸ್ಟ್ಲಿ ಅವತ್ತು ಅವರ ತಾಯಿ ಅವ್ನಿಗೆ ಸ್ಕೂಲಲ್ಲಿ ನಿನ್ನ ಅಡ್ಡ ಇದೆಯಾ, ನೀನು ಸ್ಲೋ ಲರ್ನರ್ ಇದೆಯಾ, ನಿನಗೆ ತೆಗೆದಿದ್ದಾರೆ ಅಂತ ಅನ್ನೋಕ್ಕಿಂತ ನಿನಗೆ ಭಾಳ ಎನರ್ಜಿ ಇದೆ, ನಿನಗೆ ಭಾಳ ಪೊಟೆನ್ಷಿಯಲ್ ಇದೆ ಅಂತ ಅವರು ಗುರು ಆದರು ಸರ್. ಇದೇ ಗುರುಕುಲ ಎಜುಕೇಷನ್. ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಈ ಕತೆ ತುಂಬ ಚೆನ್ನಾಗಿದೆ ಇವ್ರು ಹೇಳಿರೋಂಥದ್ದು. ಇದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಬೇಕಾದ್ರೆ ಮಾಡ್ಬೋದು ನಾವು ಬಹುಶಃ. ಅಷ್ಟು ಚೆನ್ನಾಗಿರುವಂಥ ಕತೆ. ಒಬ್ಬ ಪೇರೆಂಟ್ ಹೇಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಿಲ್ಲುವಂಥ ಕಥೆ ಅದು. ಉದಾಹರಣೆಗೆ ನಿಲ್ಲುವಂಥ ಒಂದು ನಿಜವಾದ ಕಥೆ ಅದು. ಕಥೆ ಅಂದರೆ ಇದು ಅಲ್ಲ, ಕಾಲ್ಪನಿಕ ಕಥೆ ಅಲ್ಲ. ಆದರೆ ಈ ಥರ ನೂರಾರು ಎಕ್ಸಾಂಪಲ್ಗಳನ್ನ, ಪ್ರಾಕ್ಟಿಕಲ್ ಎಕ್ಸಾಂಪಲ್ಗಳ ಮೂಲಕ ನಿಮ್ಮ ಮಗುವಿಗೆ ಸರಿಯಾದ ದಿಕ್ಕು ತೋರಿಸುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನು ಮನಸ್ಸಾಕ್ಷಿ ಫೌಂಡೇಶನ್ ಮೂಲಕ ಮಲ್ಲಿಕಾರ್ಜುನ್ ಅವರು ಮಾಡ್ತಾ ಇದ್ದಾರೆ. ಆಸಕ್ತರು ಅವ್ರನ್ನ ಸಂಪರ್ಕಿಸಿ. ಅವ್ರು ಹೇಳಿದ ಹಾಗೆ ಬೆಂಗಳೂರಲ್ಲಿ ಮತ್ತು ಬೇರೆ ಬೇರೆ ಕಡೆ, ಕರ್ನಾಟಕ ಆನ್ಲೈನ್ ಮುಖಾಂತರ ಮತ್ತು ಆನ್ಲೈನ್ ಮೂಲಕ ಕೂಡ ನಡೆಯುತ್ತೆ. ಸೊ ಆಸಕ್ತರು ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಮಲ್ಲಿಕಾರ್ಜುನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ತುಂಬ ಧನ್ಯವಾದ ನಮ್ಮ ಜೊತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ವೇದಿಕೆ ಕೊಟ್ಟು ಇವತ್ತು ತಾವು ಅಷ್ಟು ದೂರಿಂದ ನಮಗೆ ಕರೆಸಿ ರಿಕಗ್ನೈಸ್ ಮಾಡಿದ್ದೀರಿ. ಮತ್ತೊಂದು ಸರಿ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ನಮ್ಮ ಮನಸ್ಸಾಕ್ಷಿ ಫೌಂಡೇಶನ್ನ ಡಾಕ್ಟರ್ ಮಲ್ಲಿಕಾರ್ಜುನ್ ಕರ್ಜಗಿಮಠ್ ಇವರೊಂದಿಗಿನ ಮಾತುಕತೆ ನೋಡಿ. ಅಂದರೆ ಮಲ್ಲಿಕಾರ್ಜುನ್ ಅವ್ರ ಲೈಫ್ ಕೂಡ ನೋಡಿ ಹೇಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂತ ನನಗೆ. ಅಂದರೆ ಅವ್ರ ಜೊತೆ ಮಾತಾಡ್ತಾರೆ. ಅಂದರೆ ಒಬ್ಬ
ಒಂದು ನ್ಯೂಸ್ ಚಾನಲಲ್ಲಿ ಒಂದು ಕೆಲಸ ಮಾಡಿಕೊಂಡು ಒಂದು ರಿಪೋರ್ಟ್ರ್ ಹಾಕ್ಕೊಂಡು ಒಂದು ಡಿಸ್ಟ್ರಿಕ್ಟ್ ರಿಪೋರ್ಟ್ರ್ ಹಾಕ್ಕೊಂಡು ಒಂದು ಕ್ಯಾಮ್ರಾಮನ್ ಆಗಿದ್ಕೊಂಡು ಏನೋ ಮಾಡ್ಕೊಂಡಿರ್ಬೋದಾಗಿದೆ, ಅದು ಒಳ್ಳೆ ಕೆಲಸ, ತಪ್ಪೇನಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕ್ಷಣದಲ್ಲಿ ಯಾರೋ ಒಬ್ಬ ಗುರುವಿನ ಮೂಲಕ ಅವ್ರಿಗೆ ಅನಿಸ್ತು ಇಲ್ಲ ನನ್ನ ದಾರಿ ಬೇರೆ ಇದೆ ಅಂತೇಳಿ. ನೋಡಿ, ಆ ಮೂಮೆಂಟ್ ಬರೋದು ಇದೆಲ್ಲ ತುಂಬ ಮುಖ್ಯ ಒಬ್ಬ ವ್ಯಕ್ತಿಯ ಲೈಫಲ್ಲಿ. ನಂದು ಇದಲ್ಲ, ನನ್ನ ಬೇರೆ ಅಂತ ಅನಿಸೋದಿದೆಯಲ್ಲ, ಅದು ಭಾಳ ಮುಖ್ಯ. ಆ ಟೈಮಲ್ಲಿ ನಾವು ಆ ಗಟ್ಟಿ ನಿರ್ಧಾರ ಮಾಡಿ ಆ ಕಡೆ ಹೋದಾಗ ಏನಾಗುತ್ತೆ ಅನ್ನೋದಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಸಾಕ್ಷಿ. ಸೊ ಇವತ್ತು ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಹೀಗಾಗಿ ನಿಮ್ಮ ಮಕ್ಕಳ ಬಗ್ಗೆ ನಿಮಗಿರುವಂಥ ನಿರೀಕ್ಷೆಗಳು, ಡೌಟ್ಗಳು, ಹೇಗೆ ಪೇರೆಂಟಿಂಗ್ ಮಾಡಬೇಕು, ಬೈದ್ರೆ ಜಾಸ್ತಿ ಆಯಿತಾ, ಮುದ್ದು ಮಾಡಿದ್ರೆ ಜಾಸ್ತಿ ಆಯಿತಾ, ಓಕೆ, ಪ್ರೆಷರ್ಗಳು ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇದೀವ, ಜಾಸ್ತಿ ಸಡ್ಲು ಬಿಟ್ಬಿಡ್ತಾ ಇದೀವ, ಎಲ್ಲ ಇರ್ತಾವೆ ನಮಗೆ. ಇದಕ್ಕೊಂದು ಉತ್ತರ ಸಿಗಬೇಕು ಅಂದರೆ ಈ ಪೇರೆಂಟಿಂಗ್ ವರ್ಕ್ಶಾಪಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ. ನಮಸ್ಕಾರ.